तथैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ಭಗವಂತನ ದಶಾವತಾರಗಳಲ್ಲಿ ಮೊದಲನೇ ಅವತಾರ ಅಂತ ಪ್ರಸಿದ್ಧವಾದದ್ದು ಶ್ರೀ ವರಾಹ ಅವತಾರ. ಅಂಥ ಶ್ರೀ ವರಾಹ ಅವತಾರದ ಸಾರ್ಥಕ್ಯ ಬರೋದು ಭಗವಂತ ಭೂಮಿಯನ್ನು ಎತ್ತಿ ಅದರ ಕಕ್ಷೆಯಲ್ಲಿ ಇಟ್ಟು ಬ್ರಹ್ಮಾದಿ ಸಕಲ ದೇವತೆಗಳಿಂದಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಸಿಕೊಂಡು ಆ ದೇವದೇವ ವಿರಾಜಮಾನನಾಗಿದ್ದಾನೆ. ಅಂತಹ ಶ್ರೀ ವರಾಹದೇವರನ್ನು ಸಕಲ ಸಾತ್ವಿಕರು ಕೂಡ ಯಾವುದಕ್ಕೋಸ್ಕರವಾಗಿ ಸ್ತೋತ್ರವನ್ನು ಮಾಡಬೇಕು ಅಂತ ಆದೇಶ ಮಾಡುವಾಗ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸಿಕೊಡುವಾಗ ವರಾಹ ಮಂತ್ರವನ್ನು ಜಪ ಮಾಡೋದ್ರಿಂದ ನಮಗೆ ಬರುವಂತಹ ಫಲ ಯಾವುದು ಅಂತಂದರೆ ಸ್ತಂಭನ ಅಂತ. ವಾರಾಹೈಹಿ ಸ್ತಂಭನಂ ಕ್ಷಿಪ್ರಂ ಅಂತಾರೆ. ವರಾಹದೇವರ ಮಂತ್ರ, ವರಾಹದೇವರ ನಾಮಸ್ಮರಣೆಯಿಂದ ಸ್ತಂಭನಗಳಾಗುತ್ತೆ. ಸ್ತಂಭನ ಅಂದರೆ ಏನು? ಯಾವುದೋ ಒಂದು ಚಳಿ ಗಾಳಿ ಬೀಸ್ತಾ ಇದೆ, ಆ ಚಳಿ ಗಾಳಿ ಬೀಸ್ತಾ ಇದ್ರೆ ಅದು ನಮ್ಮ ಮೇಲೆ ಪರಿಣಾಮವನ್ನು ಬೀರಬಾರ್ದು. ದಪ್ಪ ದಪ್ಪ ಶಾಲೆಗಳನ್ನು ಹಾಕ್ಕೊಂಡು ಹಾಗೆ ಮಲಗಿ ಬಿಡಬಾರ್ದು. ನಮ್ಮ ಆರೋಗ್ಯದ ಮೇಲೆ ಅದು ಪರಿಣಾಮವನ್ನು ಬೀರಬಾರ್ದು. ಅಂದರೆ ಅದಕ್ಕೆ ಆಚಾರ ಅಂತಾರೆ, ಬೇರೆ ಬೇರೆ ಮಂತ್ರಗಳಿದ್ರೂ ಕೂಡ ಬೇಗ ಸ್ತಂಭನ ಆಗುವಂತಹ ಒಂದು ಮಂತ್ರ ಯಾವುದು? ವರಾಹ ಮಂತ್ರ. ಅಗ್ನಿಸ್ತಂಭನ, ಜಲಸ್ತಂಭನ, ವಾಯುಸ್ತಂಭನ, ಎಲ್ಲ ರೀತಿಯಾದಂತಹ ಸ್ತಂಭನಗಳನ್ನು ನಮಗೆ ಮಾಡಿಕೊಡುವಂತಹ ದೊಡ್ಡ ಮಹಾಮಂತ್ರ ಅದು ವರಾಹ ಮಂತ್ರ. ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ವರಾಹ ಮಂತ್ರದ ಅರ್ಥಾನುಸಂಧಾನದಿಂದ ಸಂಪತ್ತು ಬರುತ್ತೆ ಅಂತಾರೆ. ವರಾಹದೇವರು ಕೈಯಲ್ಲಿ ಭೂಮಿಯನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಸಂಪತ್ತಿಗೆ ಅಧಿದೇವತೆ ಯಾರು? ಎಲ್ಲ ರೀತಿಯಾದಂತಹ ಸಂಪತ್ತು ಯಾರ ಅಧೀನ? ಎಲ್ಲೋ ಒಂದು ಕಡೆ ನಿಧಿ ಇದೆ ಅಂತಂದರೆ ಆ ನಿಧಿಯನ್ನು ಕಾಪಾಡುವಂಥದ್ದು ಯಾರು? ಸಾಮಾನ್ಯ ಸರ್ಪಗಳು. ಆ ಎಲ್ಲ ಸರ್ಪಗಳಿಗೂ ಅಧಿನಾಯಕನಾಗಿ ನಿಂತವನು ಯಾರು? ಶೇಷ. ಆ ಶೇಷನ ತಲೆಯ ಮೇಲೆ ಕಾಲಿಟ್ಟವನು ವರಾಹ. ಫಣೀಂದ್ರ ಫಣಗ ಪಾದಾಂಬುಜೋದ್ಯತ್ಕರಂ. ಶೇಷದೇವರ ಸಕಲ ಸಾತ್ವಿಕ ಸಂಪತ್ತಿಗೆ ಅಭಿಮಾನಿಗಳು ನಿಯಾಮಕರೂ ಆದಂತಹ ಶೇಷದೇವರ ತಲೆ ಮೇಲೆ ಕಾಲಿಟ್ಟ ಭೂವರಾಹ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುವಂತಹ ಎಲ್ಲ ವ್ಯಕ್ತಿಗಳಿಗೆ ಸಕಲ ಸಾತ್ವಿಕ ಸಂಪತ್ತುಗಳನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ವರಾಹದೇವರ ಸ್ಮರಣೆ, ವರಾಹದೇವರ ಸ್ತೋತ್ರದ ಪಾರಾಯಣ, ಯಥಾಯೋಗ್ಯವಾಗಿ ಗುರುಗಳು ಉಪದೇಶ ಮಾಡಿದ ಶ್ರೀ ವರಾಹ ಮಂತ್ರದ ಜಪ, ಇದೆಲ್ಲವೂ ಕೂಡ ನಮಗೆ ಸಂಪತ್ತನ್ನು ಕೊಡಲಿಕ್ಕೆ ಸಾಧಕವಾಗುತ್ತೆ ಅಂತಾರೆ. ತತ್ರಾಪಿ ವರಾಹ ಮಂತ್ರದ ಅಕ್ಷರವೇ ಹೂಂ ಅಂತ. ಹೂಂ ಹೂಂ ಅಂದ್ರೇನು? ಒಬ್ಬ ಋಷಿಗಳು ಬಂದರು, ಹೂಂಕಾರವನ್ನು ಮಾಡಿದ್ರು, ಅವನೇನಾದ? ಸತ್ತೇ ಹೋದ. ಆದ್ದರಿಂದ ಅಸುರ ಪಿಶಾಚಿಗಳ ಭಯ ಏನಾದರೂ ಇದ್ದರೆ ವರಾಹದೇವರ ಹೂಂ ಏಕಾಕ್ಷರ ಮಂತ್ರ ಅದರ ಅನುಸಂಧಾನವನ್ನು ಮಾಡೋದರಿಂದ ಎಲ್ಲವೂ ನಾಶ. ಮತ್ತು ಸುಮ್ಮನೆ ಕೂತ್ಕೊಂಡು ಹೂ ಬಂದರೆ ಆಗೋಗಲ್ಲ. ಇಷ್ಟೇ, ಗುರುಗಳು, ಸಿದ್ಧಪುರುಷರಾದ ಗುರುಗಳು ತಲೆ ಮೇಲೆ ಕೈ ಇಟ್ಟು ಮಂತ್ರೋಪದೇಶವನ್ನು ಕೊಟ್ಟು ಅಂಗನ್ಯಾಸ ಕರನ್ಯಾಸಗಳು, ಋಷಿಚ್ಛಂದೋ ದೇವತೆಗಳು, ಧ್ಯಾನ ಮಂತ್ರ ಇದೆಲ್ಲದರ ಉಪದೇಶ ಇದ್ದಾಗ ಮಾತ್ರ ಆ ಮಂತ್ರ ಏನಾಗುತ್ತೆ? ಸಿದ್ಧಿಯಾಗುತ್ತೆ. ಮಂತ್ರಸಿದ್ಧರಾದ ಪುರುಷರು ಕೈಯಲ್ಲಿ ನೀರು ತಗೊಂಡು ಹೀಗೆ ಹಾಕ್ಬಿಟ್ರೆ ಸಾಕು. ನಮ್ಮಂಥವ್ರಿಗೆ ದಾಟಕ್ಕೆ ಆಗಲ್ಲ, ದಾಟಲಿಕ್ಕೆ ಸಾಧ್ಯ ಇಲ್ಲ, ಬೆಂಕಿಯಂತೆ ಆಗ್ಬಿಡುತ್ತೆ. ಲಕ್ಷ್ಮಣ ರೇಖೆ ಅಂತೀವಲ್ಲ, ಲಕ್ಷ್ಮಣ ಸೀತೆಗೆ ರೇಖೆ ಹಾಕಿದ್ದ ಅಂತ ಪ್ರಶ್ನೆ. ನಾವು ಲಕ್ಷ್ಮಣ ರೇಖೆ ಹಾಕೋದು ಯಾರಿಗೆ ಹೇಳಿ? ಕೃಷ್ಣ ಜನ್ಮಾಷ್ಟಮಿ ದಿನ ಇಡ್ಲಿ ಇದು ಚಕ್ಕೆ ಕೋಳ್ಬಳೆ ಎಲ್ಲ ಮಾಡಿ ಇರುವೆಗಳು ಬರಬಾರ್ದು ಅಂತ ಲಕ್ಷ್ಮಣ ರೇಖೆ ಹಾಕ್ತೀವಿ ಅಷ್ಟೇ ನಾವು.
ಅಲ್ವಾ? ಸೀತಾದೇವಿಗೆ ನೀನು ದಾಟಬೇಡ, ದಾಟಿ ಹೋಗಬೇಡ ಅಂತ ರೇಖೆಯನ್ನು ಹಾಕುವಷ್ಟು ಮೂರ್ಖ ಲಕ್ಷ್ಮಣ ಅಲ್ಲ. ಅವನಿಗೆ ಗೊತ್ತು ದೇವಿಯ ವೈಭವ ಏನು ಅಂತ ಅವನಿಗೆ ಗೊತ್ತಿದೆ ಸ್ಪಷ್ಟವಾಗಿ. ಆದ್ದರಿಂದ ನಮ್ಮ ಲಕ್ಷ್ಮಣ ರೇಖೆ ಬೇರೆ. ಈ ದೃಷ್ಟಿಯಲ್ಲಿ ದೇವರ ಮಂತ್ರ ನಮ್ಮನ್ನು ಯಾವ ಮಟ್ಟಕ್ಕೆ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ರಾಮೇಶ್ವರ ಚಾತುರ್ಮಾಸ್ಯವನ್ನು ಮುಗಿಸಿ ಆಚಾರ್ಯರು ಇಲ್ಲಿಗೆ ಬರ್ತಾರೆ. ಇಲ್ಲಿ ದರ್ಶನ ಮಾಡಿಕೊಂಡು ಶ್ರೀಮುಷ್ಣಕ್ಕೆ ಹೋಗ್ತಾರೆ. ಶ್ರೀಮುಷ್ಣಕ್ಕೆ ಹೋಗುವಾಗ ಅಲ್ಲೊಬ್ಬ ವರಾಹದೇವರ ಉಪಾಸಕ ಇದ್ದ, ಆ ಯೋಗಿ. ಅವನಿಗೆ ವರಾಹ ಮಂತ್ರಗಳು ತುಂಬ ಗೊತ್ತಿತ್ತು. ಪರಂಪರೆಯಿಂದ ಬಂದಂತಹ ಆಗಮಗಳಲ್ಲಿ ಹೇಳಿದಂತಹ ವರಾಹ ಮಂತ್ರಗಳು ಅವನಿಗೆ ತುಂಬ ಗೊತ್ತಿದೆ. ಆ ಊರಿಗೆ ಯಾರು ಬರಲಿ, ಬಂದವ್ರನ್ನೆಲ್ಲ ನಿಮಗೆ ವರಾಹ ಮಂತ್ರ ಗೊತ್ತಾ, ವರಾಹ ಮಂತ್ರ ಗೊತ್ತಾ ಕೇಳ್ತಾ ಇದ್ದ. ಅಪ್ಪ ನನಗೆ ಗೊತ್ತಿಲ್ಲಪ್ಪ ಅಂತಂದರೆ ಆಡ್ಕೊಂಡು ನಕ್ಬಿಡ್ತಾ ಇದ್ದ. ಆಚಾರ್ಯರು ಬರ್ತಾರೆ ಯಾತ್ರೆಗೆ, ಅವ್ರನ್ನೂ ಕೇಳ್ದ. ನನಗೆ 28 ಅಕ್ಷರದ ವರಾಹ ಮಂತ್ರ ಗೊತ್ತು, 30 ಅಕ್ಷರದ ವರಾಹ ಮಂತ್ರ ಗೊತ್ತು ಅಂತಂದು. ನಿಮ್ಗೆ ಎಷ್ಟು ಗೊತ್ತು? ಅವಾಗ ಅವರು ನಿರರ್ಗಳವಾಗಿ 32 ಅಕ್ಷರದ ಒಂದು ವರಾಹ ಮಂತ್ರವನ್ನು ಕೊಟ್ಬಿಟ್ರು. 33 ಅಕ್ಷರ, 33 ಅಕ್ಷರದ ವರಾಹ ಮಂತ್ರವನ್ನು ಕೊಡ್ತಾನೆ. ಮಂತ್ರ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಬಿಟ್ಬಿಡಿ. ಅದನ್ನು ಹೇಳ್ತಾ ಇದ್ದ ಹಾಗೆ ಅವನಿಗೆ ಆಶ್ಚರ್ಯ ಆಯಿತು. ಹೀಗೂ ಇದೆಯಾ ಅಂತ. ಬರೀ 33 ಅಲ್ಲಪ್ಪ, 333 ಅಕ್ಷರದ ವರಾಹ ಮಂತ್ರವೂ ಇದೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಮಂತ್ರಗಳು, ಅಕ್ಷರಗಳು ನಮ್ಮ ಸಿದ್ಧಿಗೆ ಸಿಗ್ತಾ ಇದೆ. ಆದ್ದರಿಂದ ನಾವು ದೇವರ ಧ್ಯಾನ ಮಾಡಬೇಕಾದ್ರೆ ಎಷ್ಟು ಕೈ ಇರಬೇಕು ದೇವರಿಗೆ? ಈ ವರಾಹದೇವರ ಬಗ್ಗೆ ಮಾತಾಡ್ತೀವಿ. ವರಾಹದೇವರ ಸ್ತೋತ್ರ ಮಾಡುವಾಗ ವರಾಹದೇವರಿಗೆ ಎಷ್ಟು ಕೈ ಇರಬೇಕು? ಈ ಶ್ರೀಮುಷ್ಣಕ್ಕೆ ಹೋಗ್ಬಿಟ್ರೆ ಎಷ್ಟು ಕೈ ಇದೆ ದೇವರಿಗೆ? 2 ಸೊಂಟದ ಮೇಲೆ 2 ಕೈ. ಪಾಪ ಅದರಲ್ಲೇ ಸಂಜೆಗೆ ಚಕ್ರ ಶಂಖ ಸಿಗಿಸ್ಕೊಂಡ್ಬಿಟ್ಟಿದ್ದ ದೇವ್ರು. ವೆಂಕಟಾಚಲಕ್ಕೆ ಹೋದರೆ ಎಷ್ಟು ಕೈ ಇದೆ ದೇವರಿಗೆ? 4 ಕೈ. ಆದ್ದರಿಂದ ಭಕ್ತರ ಚಿಂತನೆ, ಭಕ್ತರ ಯೋಗ್ಯತೆಗೆ ಅನುಗುಣವಾಗಿ ದೇವರು ಏನು ಮಾಡ್ತಾನೆ? ಕೈಗಳನ್ನು ತೋರಿಸ್ತಾ ಇರ್ತಾನೆ. ಅದಕ್ಕಂತಾರೆ ನಮ್ಮ ಯೋಗ್ಯತೆ 2 ಕೈ ಆದರೆ 2 ಕೈಯಲ್ಲೇ ಸ್ತೋತ್ರ ಮಾಡಿ. ರಂಗನಾಥ ದೇವರು ಎಷ್ಟು ಕೈ ಇದೆ ಇಲ್ಲಿ? ಪ್ರಶ್ನೆ ಮಾಡ್ಕೊಂಡು ಬಂದಿದ್ರಿ ಅಲ್ಬೇಡ್ರಿ. ಎರಡು ಚಕ್ರಾಶಂಖ ಎಲ್ಲೋಗಿದೆ? ಚಕ್ರಾಶಂಖ ಎಲ್ಲೋಯ್ತು? ಮುಂದೆ ಬರುತ್ತೆ. ಭಗವಂತ ಚಕ್ರಶಂಖಗಳನ್ನು ಎಲ್ಲಿಡ್ತಾನೆ ಅನ್ನೋದು ಮುಂದೆ ಬರುತ್ತೆ, ಪುರಾಣದಲ್ಲೇ ಬರುತ್ತೆ. ಅವಾಗ ಹೇಳ್ತೀರಿ 2 ಕೈಗಳಿಂದ ಅನಂತ ಕೈಗಳವರೆಗೂ ಅನುಸಂಧಾನ ಮಾಡಬಹುದು. ದ್ವಾದ್ಯಾದಿ ಅನಂತ ಬಾಹುಕಃ ಆಚಾರ್ಯರ ಮಾತು. ನಿಮ್ಮ ಸಾಮರ್ಥ್ಯ ಎಷ್ಟಿದೆ, ನಿಮ್ಮ ಯೋಗ್ಯತೆ ಎಷ್ಟಿದೆ, ಅಷ್ಟು ಕೈಗಳು ದೇವರಿಗಿದೆ ಅಂತ ಅನುಸಂಧಾನ ಮಾಡಿರಿ. ಅದಕ್ಕೆ ನೋಡಿ, ಕೆಲವು ಕಡೆ ನರಸಿಂಹ, ಕೇವಲ ನರಸಿಂಹ ಅಂತ ಒಂದು ಪ್ರತಿಮೆ, ಅದಕ್ಕೆ 2 ಕೈ. ಇನ್ನು ಕೆಲವು ಕಡೆ 4, ಇನ್ನು ಕೆಲವು ಕಡೆ 8, ಇನ್ನು ಕೆಲವು ಕಡೆ 16, ಇನ್ನು ಕೆಲವು ಕಡೆ 32. ಅದರ ಮೇಲೆ ಯಾಕಿಲ್ಲ? ನಮ್ಗೆ ಅನುಸಂಧಾನಕ್ಕೆ ಬರಲ್ಲ. ಚಕ್ರ ತಾಳ್ವ ಅಲ್ವಾ? ಸುದರ್ಶನ ಚಕ್ರದಲ್ಲಿ ಇರುವ ನೃಸಿಂಹ, ಕೆಲವು ಕಡೆಯಲ್ಲಿ ಯೋಗ ಪಟ್ಟಿಕಾ ನೃಸಿಂಹ 4 ಕೈ, ಕೆಲವು ಕಡೆ 8 ಕೈ, ಕೆಲವು ಕಡೆ 16, ಕೆಲವು ಕಡೆ 32. ಮ್ಯಾಕ್ಸಿಮಮ್ ಬಂದರೆ ಕೆಲವು ಕ್ಷೇತ್ರಗಳಲ್ಲಿ ಸ್ವಾಮಿಗೆ 32 ಕೈ. 32 ಕೈ ಕೊಟ್ಬಿಡೋದು ದೊಡ್ಡದಲ್ಲ, ಕೈಯಲ್ಲಿ ಏನಾದ್ರು ಕೊಡಬೇಕಲ್ಲ. ಸುಮ್ಮನೆ ನಂಗೆ ಡ್ರಾಯಿಂಗ್ ಇಷ್ಟ ಅಂತ ಇಷ್ಟ ಸಿಕ್ಕಿದ್ದೆಲ್ಲ ದೇವ್ರ ಕೈ ಕಾಲು ಸಿಗಿಸ್ಬಿಡೋದು ದೊಡ್ಡದಲ್ಲ. ಆ ಕೈಗಳಿಗೆ ಆಯುಧಗಳ ಕಲ್ಪನೆಯನ್ನು ಮಾಡಬೇಕು ನಾವು. ಎಷ್ಟು ಆಯುಧ ಕೊಡ್ತೀರಿ? ನಮಗೆ ಗೊತ್ತಿರೋ ಆಯುಧ ಎಷ್ಟು? 4 5. ಚಕ್ರ, ಶಂಖ, ಗದ, ಪದ್ಮ, ಆಮೇಲೆ ಗದ, ಮುಸಲ, ಬಿಲ್ಲು ಬಾಣ,
ಅದಾದಮೇಲೆ ಕತ್ತಿ ಗುರಾಣಿ, ಅದಾದಮೇಲೆ ಮುಗಿದೋಯ್ತು, ನಮ್ಮ ತಲೆ ಖಾಲಿ ಆಗೋಯ್ತು. ಹರಿದರ ಮಸಿಖೇಟವು ಬಾಣ ಚಾಪೆ ಗದಾಂ ಸನ್ಮುಸಲಮಪಿ ದಧಾನಃ ಪಾಶವರ್ಯಾಂಕುಶೌ ಚ ಕರಯುಗಲ ಧೃತಾಂತಸ್ರಗ್ವಿಭಿನ್ನಾರಿವಕ್ಷೋ ದಹ ದಹ ನರಸಿಂಹ ಅಸಹ್ಯ ವೀರ್ಯ ಅಹಿತಂ ಮೇ. ಪ್ರಾರ್ಥನೆ ಮಾಡ್ತಾರೆ, ಅಸಹ್ಯ ವೀರ್ಯ. ಈಗ ನರಸಿಂಹ ಅನ್ನೋದಕ್ಕೆ ಮೂರರ್ಥ ಇದೆ. ವರಾಹ ಅಂತಲೂ ಅರ್ಥ, ಹಯಗ್ರೀವ ಅಂತಲೂ ಅರ್ಥ, ನರಸಿಂಹದೇವರು ಅಂತ ಅರ್ಥ. ನರಸಿಂಹ ಅನ್ನೋದಕ್ಕೆ ಮೂರರ್ಥ, ಕೇವಲ ನರಸಿಂಹದೇವರು ಅಂತ ಅರ್ಥ ಅಲ್ಲ. ವರಾಹ, ಹಯಗ್ರೀವ ಮತ್ತೆ ನರಸಿಂಹ, ಅದನ್ನು ವಿಕಾರ ರೂಪಗಳು ಅಂತ ಕರೀತಾ ಇದ್ದಾರೆ. ಅದರಲ್ಲಿ ಒಂದು ಭೂವರಾಹ ರೂಪ. ಆ ಸ್ವಾಮಿಯನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು? ನಾವು ಶ್ವೇತವರಾಹನ ಮಂತ್ರ ಜಪ ಮಾಡಬೇಕು ಇವತ್ತು ಕೂತ್ಕೊಂಡು, ನೀಲವರಾಹನ ಪ್ರಾರ್ಥನೆ ಮಾಡಬೇಕು, ಜಿಜ್ಞಾಸೆ ಬರುತ್ತೆ ನಮಗೆ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಶ್ಯಾಮಂ, ನೀವು ನೀಲಿವರಾಹನನ್ನ ಸ್ತೋತ್ರ ಮಾಡ್ರಿ. ಸ್ತೋತ್ರ ಮಾಡುವಾಗ ಎಂಥ ವರಾಹನ ಸ್ತೋತ್ರ ಮಾಡಬೇಕು? ನಾವು ನೀಲವರಾಹನ ಸ್ತೋತ್ರವನ್ನು ನಾವು ಮಾಡಬೇಕು ಅಂತ ಆದೇಶ ಮಾಡ್ತಾರೆ. 4 ಕೈಗಳಲ್ಲಿ ಸುದರ್ಶನಧರ ಅಭಯ ಸದ್ವರೇತಃ, ಚಕ್ರ, ಶಂಖ, ವರ, ಅಭಯಗಳನ್ನು ಧಾರಣೆ ಮಾಡಿದ್ದಾನೆ ಸ್ವಾಮಿ 4 ಕೈಯಲ್ಲಿ. ಭೂಮ್ಯಾಯುತ, ಭೂಮಿಯ ಜೊತೆಯಲ್ಲಿದ್ದಾನೆ. ಅಖಿಲ ನಿಜೋರು ಪರಿಗ್ರಹಿಶ್ಚ, ಅವನಿಗೆ ಸಂಬಂಧಪಟ್ಟ ದೇವಾನುದೇವತೆಗಳೆಲ್ಲ ಅವನ ಸುತ್ತ ನಿಂತು ಕೈ ಮುಗಿದು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂಥ ವರಾಹ ನಾವು ಬೇಡಿದ್ದನ್ನೆಲ್ಲ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ ಸ್ವಾಮಿ. ಧ್ಯೇಯೋಖಿಲೈಶ್ಚ ತನುಭಿ ಸಕಲೈರುಪೇತಃ ಕೋಲೋ ಹರಿಹಿ ಸಕಲ ವಾಂಛಿತ ಸಿದ್ಧಯೇ ಜಹ ಅಂತ ಧ್ಯಾನ ಮಂತ್ರವನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ಕೋಲೋ ಹರಿಹಿ, ಭಗವಂತನಿಗೆ ಕೋಲ ಅಂತರ್ಥ. ಕೋಲಾಹಲವನ್ನು ಉಂಟು ಮಾಡುವವನು, ಪಾಪಗಳಿಗೆ ಕೋಲಾಹಲ ಉಂಟು ಮಾಡುವ ಸ್ವಾಮಿ. ಆದ್ದರಿಂದ ಅವನು ಭೂವರಾಹ. ಆ ಭೂವರಾಹ ದೇವರ ಸ್ತೋತ್ರಗಳು ಪುರಾಣಗಳಲ್ಲಿ ಬೇಕಾದಷ್ಟು ಉಪಲಬ್ಧ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಸ್ತಂಭನಾದಿಗಳನ್ನು ಮಾಡಬೇಕಾದರೆ ವರಾಹದೇವರ ಒಳ್ಳೆಯ ಯೋಗ್ಯದಿಂದ ವರಾಹದೇವರ ಒಂದು ಮಂತ್ರವನ್ನು ಯಂತ್ರದಲ್ಲಿ ಬರೆಸಿ ಮನೆಯಲ್ಲಿಟ್ಟು ಪೂಜೆ ಮಾಡಿಸಿಬಿಟ್ರೆ ಯಾವ ದುಷ್ಟಶಕ್ತಿಗಳ ಬಾಧೆಯೂ ಪರಶುರಾಮ ದೇವರ ಮಂತ್ರದಲ್ಲಿ ಮಾಡಬಹುದು, ರಾಮದೇವರ ಮಂತ್ರದಲ್ಲಿ ಮಾಡಬಹುದು, ಕೃಷ್ಣದೇವರ ಮಂತ್ರದಲ್ಲಿ ಮಾಡಬಹುದು, ನರಸಿಂಹದೇವರ ಮಂತ್ರದಲ್ಲಿ ಮಾಡಬಹುದು. ಎಲ್ಲ ಮಂತ್ರಗಳಲ್ಲಿಯೂ ದೇವರ ಮಂತ್ರದಿಂದ ಸ್ತಂಭನಾದಿಗಳನ್ನು ಮಾಡಬಹುದು. ಆದರೆ ಸ್ತಂಭನಾದಿಗಳು ಬೇಗ ಸಿದ್ಧಿಯಾಗೋದು ಯಾವುದರಿಂದ? ವರಾಹದಿಂದ. ವಾರಾಹೈಹಿ ಸ್ತಂಭನಂ ಕ್ಷಿಪ್ರಂ. ವರಾಹ ಮಂತ್ರವನ್ನು ಹೇಳೋದ್ರಿಂದ ಸ್ತಂಭನಗಳು ಬೇಗ ಸಿದ್ಧಿಯಾಗುತ್ತೆ ಅಂತ ಆದೇಶ. ಯಾಕೆ ಅಂದರೆ ಆರಂಭದಲ್ಲೇ ಭೂಮಿಯನ್ನೇ ಸ್ತಂಭನ ಮಾಡಿದ್ದ ವ್ಯಕ್ತಿಯನ್ನು ನಾಶ ಮಾಡಿ ಭೂಮಿ ತಂದಿಟ್ಟ ದೇವ. ಆದ್ದರಿಂದ ಆ ವರಾಹದೇವರ ಉಪಾಸನೆ ಅತ್ಯಂತ ಪ್ರಧಾನವಾಗಿ ನಿಂತುಕೊಳ್ತಾ ಇದೆ. ನಮಗೆ ಉಪಾಸನೆ ಅಂತ ಮಾಡಲಿಕ್ಕಿಲ್ಲ ನಾವೆಲ್ಲ. ಯಾಕೆ? ಅದನ್ನು ವಿಕಾರ ರೂಪಗಳು ಅಂತ ಕರೀತಾರೆ. ವಿಕಾರ ರೂಪ ಅಂದ್ರೇನು? ಸರಿಯಾಗಿ ಕೊಡಲು ಕೈಗಿಟ್ಕೊಂಡಿರೋ ಕೃಷ್ಣನನ್ನೇ ಉಪಾಸನೆ ಮಾಡೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಕೃಷ್ಣ ಯಾವ ಬಣ್ಣದಲ್ಲಿದ್ದಾನೆ ಹೇಳ್ರಿ ಅಂತ ಯಾರಾದರೂ ಕೇಳಿಬಿಟ್ರೆ ಅಲ್ಲಿ ಬೆಣ್ಣೆ ಎಲ್ಲ ಮೆತ್ಕೊಂಡು ಕೃಷ್ಣ ಅಂದ್ಬಿಡ್ತೀವಿ ನಾವು. ಅದು ಕಥೆ ಕೇಳಲಿಕ್ಕೆ, ಅನುಸಂಧಾನ, ಮಹಿಮಾನುಸಂಧಾನಕ್ಕೆ. ಅವನು ಯಾವ ಬಣ್ಣದಲ್ಲಿದ್ದಾನೆ? ಮಂತ್ರ ಜಪ ಮಾಡುವಾಗ ದೇವರ ಬಣ್ಣ ಯಾವುದು? ಗಾಬರಿ ಆಗೋಗುತ್ತೆ. ಹರಿನ್ಮಣಿ ನಿಭಂ, ಹರಿನ್ಮಣಿ ಅದು ಕೆಲವರು ಪಚ್ಚೆ, ಆ ಬಣ್ಣ ದೇವರು. ನಾವೇನಂತೀವಿ? ಓ ಹರಿನ್ಮಣಿ ನಿಭ. ಆ ಕಡೆ ಈ ಕಡೆ ಇಬ್ಬರು ಇಟ್ಕೊಂಡಿದ್ದಾರೆ. ಕೃಷ್ಣನ ಕೈಯಲ್ಲಿ ಧ್ಯಾನ ಮಂತ್ರಕ್ಕೆ ಉಪಯೋಗವಾಗುವ ಕೃಷ್ಣನ ಕೈಯಲ್ಲಿ ಕೊಡಲಿಲ್ಲ. ರುಕ್ಮಿಣಿ ಸತ್ಯಭಾಮೆಯರು ಅಕ್ಕಪಕ್ಕ ನಿಂತುಕೊಂಡಿದ್ದಾರೆ. ಹರಿನ್ಮಣಿನಿಭನಾಗಿದ್ದಾನೆ. ಚಕ್ರಶಂಖ ವರಾಭಯಗಳನ್ನು ಹಿಡ್ಕೊಂಡಿದ್ದಾನೆ. ಅದು ಕೃಷ್ಣ ರೂಪ. ನಾವು ಮಂತ್ರ ಧ್ಯಾನ ಮಾಡುವಾಗ
ಕೊಳಲಿದೆ, ನವಿಲುಗರಿ ಇದೆ, ಇನ್ನೇನೋ ಇದೆ, ಮತ್ತೇನೋ ಇದೆ ಅಂತ ಧ್ಯಾನ ಮಾಡಿದಾಗ ಶ್ರೀಕೃಷ್ಣ ಮಂತ್ರದ ಧ್ಯೇಯ ರೂಪ ಅದಾಗಲಿಲ್ಲ ಅಲ್ವಾ. ಒಂದು ಕೃಷ್ಣನ ಮನುಷ್ಯರಂತೆ ಮುಖ ತೋರಿಸುವ ಕೃಷ್ಣದೇವರ ಉಪಾಸನೆ ಮಾಡೋದೇ ಕಷ್ಟ. ರಾಮದೇವರ ಕೈಯಲ್ಲಿ ಏನಿದೆ? ಬಿಲ್ಲು ಬಾಣ. ಆಚಾರ್ಯ ಇಲ್ಲ ಅಂತಾರೆ. ರಾಮದೇವರ ಕೈಯಲ್ಲೇನಿದೆ? ಜ್ಞಾನಂ ಶರಂಚ ದಧತಂ ಪ್ರಿಯಯ ಸಮೇತಂ. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ. ಆಶ್ಚರ್ಯ ಆಗುತ್ತೆ, ರಾಮದೇವರ ಕೈಯಲ್ಲಿ ಜ್ಞಾನ ಮುದ್ರೆನ? ಏನಪ್ಪ ಇದು? ರಾಮದೇವರ ಕೈಯಲ್ಲಿ ಏನಿದೆ? ಜ್ಞಾನ ಮುದ್ರೆ. ಯಾಕೆ ಇಟ್ಕೊಳ್ಳೋದು? ಪಾಠ ಮಾಡಲಿಕ್ಕೆ. ಪಾಠ ಮಾಡುವಾಗ ಗುರುಗಳು ಹೇಗಿರಬೇಕು? ನಾವು ಧ್ಯಾನ ಮಾಡುವಾಗ ಹೇಗಿರ್ತೀವಿ? ಹೀಗೆ ಧ್ಯಾನ ಮಾಡೋದು. ನಮ್ಮ ಜ್ಞಾನ ಎಲ್ಲ ಉಲ್ಟಾ ಅಂತ. ವೇದವ್ಯಾಸ ದೇವರ ಕೈ ಹೇಗಿರುತ್ತೆ? ಮುನಿಗಳ ಕೈಗಳು ಹೇಗಿರುತ್ತೆ? ನಾವು ಕೂಡುವಾಗ ಮಾತ್ರ ಹೀಗೆ. ಇದು ಪಾಠ ಮಾಡುವವರು ಯೋಗಾಸನಗಳನ್ನೆಲ್ಲ ಪಾಠ ಮಾಡುವಾಗ ಹೀಗಿಟ್ಕೊಂಡು ಕೂತ್ಕೊಂಡ್ಬಿಡಿ. ನಮಗೆ ಯಾವುದಾದ್ರೂ ಒಂದು ಹೇಳಬೇಕಾದ್ರೆ ಪ್ರಮಾಣ ವಾಕ್ಯಗಳು ಬೇಕು. ನಮ್ಮಲ್ಲಿ ಪ್ರಮಾಣ ವಾಕ್ಯಗಳು ಇಲ್ಲ ಅಂತಂದರೆ ಎಲ್ಲರೂ ಮುನಿಗಳೆಲ್ಲ ಜ್ಞಾನಿಗಳೆಲ್ಲ ಪಾಠ ಮಾಡುವಾಗ ಹೀಗೆ ಪಾಠ ಮಾಡ್ತಿದ್ರು. ಕೈನೋ ಬರಲ್ಲ ಅವ್ರಿಗೆ, ನಾವು ಕೇಳೋ ಹಾಗಿಲ್ಲ. ಎಷ್ಟೊತ್ತಂಗೆ ಕೂತಿರ್ತಾರೆ. ನಾವೇ 2 ಗಂಟೆ ಕೂತ್ಕೊಳ್ಳೋದು ಬೈಲಿ. ಕೂತಿದ್ದೀವ? ಕೂತಿಲ್ಲ. ನಮ್ಮಂಥ ಅಯೋಗ್ಯರೇ ಇಷ್ಟೊತ್ತು ಕೂತ್ಕೊಂಡು ಭಾಗವತ ಕೇಳಿ ಹೇಳಿ ಮಾಡಬೇಕಾದ್ರೆ ಜ್ಞಾನಿಗಳು ಅದಕ್ಕೇನು ಮಾಡ್ತಾರೆ? ಯೋಗ ಪಟ್ಟಿಕ. ಟೆನ್ಷನ್ನೇ ಇಲ್ಲ. ಯೋಗ ಪಟ್ಟಿಕ ಕಟ್ಕೊಂಡ್ಬಿಟ್ರೆ ಬಿದ್ದುಬಿಟ್ರೆ ಗೊತ್ತಾಗೋಗುತ್ತೆ. ಹೀಗಿಟ್ಕೊಂಡು ಯೋಗ ಪಟ್ಟಿಕವನ್ನು ಕಟ್ಕೊಂಡ್ರೆ ಆಚೆ ಈಚೆ ಅಂದರೆ ಕೂತ ಸ್ಥಾನದಿಂದ ಅಲ್ಲಾಡಬಾರದು. ಅಲ್ಲಾಡದೆ ಗಟ್ಟಿಯಾಗಿದ್ದು ಪಾಠವನ್ನು ಕೇಳಬೇಕು, ಪಾಠ ಮಾಡಬೇಕು ಅಂದರೆ ಯಾವ ಪಟ್ಟಿಗೆ ಕಟ್ಟಬೇಕು? ಯೋಗ ಪಟ್ಟಿಕ. ಆದ್ದರಿಂದ ರಾಮದೇವರ ಕೈಯಲ್ಲಿ ಜ್ಞಾನ. ರಾಮದೇವರು ಯಾರಿಗೆ ಪಾಠ ಮಾಡಿದ್ರು? ಜಿಜ್ಞಾಸೆ ಬರುತ್ತೆ. ರಾಮ ಯಾರಿಗೆ ಪಾಠ ಮಾಡ್ದ? ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ರಾಮಾಯಣ ಮಂಗಳ ಮಾಡೋದು ಯಾವಾಗ? ರಾಮ ರಾವಣನನ್ನು ಕೊಂದ, ಲಂಕೆಗೆ ಬಂದ, ಪಟ್ಟಾಭಿಷಿಕ್ತನಾದ, ಮಂಗಳಂ. ರಾಮಾಯಣ ಪ್ರವಚನ ಮುಗೀತು. ಪಟ್ಟಾಭಿಷಿಕ್ತನಾದ ರಾಮನಿಗೆ ಎಷ್ಟು ವರ್ಷ? 44 ವರ್ಷ. ರಾಮ ಇದ್ದಿದ್ದೆಷ್ಟು ವರ್ಷ? 11,000 ವರ್ಷ. ನಮಗೆ ಗೊತ್ತಿರೋ ರಾಮಕಥೆ ಎಷ್ಟು? 44 ವರ್ಷದ್ದು. ಆದ್ರಿಂದ ನಾವು ಮಂಗಳ ಮಾಡೋದು ಎಷ್ಟು ವರ್ಷಕ್ಕೆ? ರಾಮಾಯಣಕ್ಕೆ 44 ವರ್ಷದ ರಾಮಕಥೆಗೆ ಮಂಗಳ ಮಾಡಿದ್ವಿ. ಇನ್ನು ಉಳಿದ 11,000 ವರ್ಷಕ್ಕೆ ಏನು ಕಥೆ ಹೇಳೋದು ನಾವು? ಅವಾಗ ರಾಮ ಏನು ಮಾಡ್ದ? ಹನುಮಂತ ದೇವರಿಗೆ ಪಾಠವನ್ನು ಮಾಡ್ದ. ಸೀತಾ ಲಕ್ಷ್ಮಣ ಶೋಭಿ ಪಾರ್ಶ್ವಯುಗಲಂ. ಧ್ಯಾನ ಶ್ಲೋಕ ಇದೆ, ಪ್ರಸಕ್ತಿ ಇಲ್ಲ, ಅದರಿಂದ ಹೇಳೋದಿಲ್ಲ. ರಾಮದೇವರು ಹನುಮಂತ ದೇವರೇ ಮೊದಲಾದವರಿಗೆ ಪಾಠ ಮಾಡ್ತಾ. ಹನುಮಂತ ದೇವರ ಕೆಲವು ಪ್ರತಿಮೆ ಇರುತ್ತೆ, ಗೊತ್ತಾ ನಿಮಗೆ? ಹೀಗಿರ್ತಾರೆ. ನಮಗೆಲ್ಲ ಹನುಮಂತ ಅಂದರೆ ಹೊಡೆಯೋದು, ಕೈ ಮುಗಿದಿರೋದು ಅಷ್ಟು ಗೊತ್ತು. ಕೆಲವು ಹನುಮಂತ ದೇವರ ವಿಜ್ಞಾಪನೆ ಮಾಡುವಂಥ ಹನುಮಂತ ದೇವರ ಪ್ರತಿಮೆ ಹೀಗಿರ್ತಾರೆ. ಏನದು? ಗುರುಗಳೆದುರಿಗೆ ಮಾತಾಡುವಾಗ ಮುಖವಾಯು ಗುರುಗಳಿಗೆ ತಾಕಬಾರದು, ಹೀಗಿರ್ಬೇಕು. ಯಾಕಾಗಿದ್ದ? ರಾಮದೇವರು ಪಾಠ ಮಾಡ್ತಾ ಇದ್ದಾರೆ, ಆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ರಾಮದೇವರು ಅನ್ನುವ ಸೂಚನೆ. ಆದ್ದರಿಂದ ನಮಗೆ ಸರಿಯಾಗಿ ಮನುಷ್ಯ ಮುಖದಲ್ಲಿ ಕಾಣುವಂತಹ ಭಗವದ್ ರೂಪಗಳನ್ನೇ ನೆಟ್ಟಿಗೆ ಮನಸ್ಸಲ್ಲಿ ಇಟ್ಕೊಂಡು ಉಪಾಸನೆ ಮಾಡಲಿಕ್ಕಾಗದೇ ಇರುವಾಗ ಇನ್ನು ವಿಕಾರ ರೂಪಗಳು. ವಿಕಾರ ರೂಪ ಅಂದ್ರೇನು? ಮನುಷ್ಯರ ದೇಹ, ಇದ್ರ ತಲೆ, ಕುದುರೆ ತಲೆ, ವರಾಹ ತಲೆ, ಸಿಂಹದ ತಲೆ, ಅದನ್ನು ಉಪಾಸನೆ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ಇನ್ನೊಂದು ಕಡೆಯಲ್ಲಿ
ಕಲ್ಯಾಣಿ ಅಗ್ರಹಾರ ಅಂತ ಒಂದು ಕ್ಷೇತ್ರ ಇದೆ. ತುಂಗಾ ನದಿ ತೀರ, ಕರ್ನಾಟಕದಲ್ಲಿ ತೀರ್ಥಹಳ್ಳಿ ಅಂತ ಬರುತ್ತೆ. ಉಡುಪಿಗೆ ಹೋಗಬೇಕಾದ್ರೆ ತೀರ್ಥಹಳ್ಳಿ ಅಂತ, ಅಲ್ಲಿ ಕಲ್ಯಾಣಿ ಅಗ್ರಹಾರ ಅಂತ ಒಂದು ಪ್ರದೇಶ ನೋಡ್ಬೋದು. ಒಂದು ಕಾಲದಲ್ಲಿ ಒಳ್ಳೆ ವಿದ್ವಾಂಸರಿದ್ದ ಅಗ್ರಹಾರ, ಒಂದು ಕಾಲದಲ್ಲಿ ಅಟ್ ಪ್ರೆಸೆಂಟ್ ಏನಾಗಿದೆ ಹೇಳಬೇಕಾದ್ದಿಲ್ಲ. ಅಲ್ಲಿ ಒಂದು ಪ್ರಾಚೀನ ವರಾಹದೇವರ ಗುಡಿ. ಆ ವರಾಹದೇವರಿಗೆ 16 ಕೈ ಇದೆ. ಆ ವರಾಹದೇವರಿಗೆ 16 ಕೈ. ಏನು ಮಾಡ್ತಾ ಇದ್ದಾರೆ ಅಂದರೆ ಓಡ್ ಹೋಗ್ತಾ ಇದ್ದಾರೆ. ಹಿರಣ್ಯಾಕ್ಷನನ್ನ ವಧೆ ಮಾಡಲಿಕ್ಕೆ ಓಡಿ ಹೋಗ್ತಾ ಇರ್ತಕ್ಕಂಥ ವರಾಹದೇವರು. ನನ್ನ ಪೂಜೆ ಮಾಡೋದು ಇನ್ನೇನಾಗಬೇಡ. ಆ ರೀತಿಯಾದ ಭಗವದ್ ರೂಪಗಳನ್ನು ಉಪಾಸನೆ ಮಾಡಿದರೆ ಪೂಜೆ ಮಾಡುವಂಥ ವ್ಯಕ್ತಿಗಳಲ್ಲಿ ಯಾವ ಗುಣ ಬರುತ್ತೆ? ಕೋಪ, ಸಿಟ್ಟು. ಯಾಕೆ? ನಿತ್ಯ ಅಭಿಷೇಕ ಮಾಡ್ತಿರೋ ಯಾವ ಪ್ರತಿಮೆಗೆ? ಅವನು ಹೊಡೆಯುವಂತಹ ಪ್ರತಿಮೆಗೆ. ಏನು ವರಾಹದೇವರು ಕಾಲು ಸ್ಟ್ರೈಟ್ ಆಗಿಲ್ಲ, ಕಾಲು ಹೀಗಿದೆ ಅವ್ರದ್ದು ಪ್ರತಿಮೆಯಲ್ಲಿ. ಓಡ್ತಾ ಇದ್ದಾರೆ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಲಿಕ್ಕೆ. ಭೂಮಿಯನ್ನು ಇಟ್ಟು ಓಡ್ತಾ ಇರುವಂತಹ ಪ್ರತಿಮೆ. ಯಾರಿಗಾದರೂ ಅವಕಾಶ ಆದರೆ ತೀರ್ಥಹಳ್ಳಿ ಕಡೆ ಹೋದಾಗ ಆ ದಿವ್ಯವಾದ ಆ ಪ್ರತಿಮಾ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಸಿಗೋದಿಲ್ಲ. ಆ ಗುಡಿ ಹಿಂಭಾಗದಲ್ಲೇ ತುಂಗಾ ನದಿ ಪ್ರಶಾಂತವಾಗಿ ಹರಿತಾಳೆ. ಅಷ್ಟು ಸುಂದರವಾದ್ದು. ಅಲ್ಲೇ ಒಂದು ಬಾವಿ ಇದೆ, ಪುಷ್ಕರಣಿ ಥರ ಬಾವಿ. ನೀವು ಕಲ್ಲು ಹಾಕಿ ಶಬ್ದ ಮಾಡಲ್ಲ ನೀರಿಗೆ. ಇವತ್ತು ಪರೀಕ್ಷೆ ಮಾಡ್ಬೋದು. ನೀವು ಕಲ್ಲು ಹಾಕಿ ಶಬ್ದ ಮಾಡಲ್ಲ. ನಾರಾಯಣ, ಕೃಷ್ಣ, ಗೋವಿಂದ ಬುಳುಬುಳು ಶಬ್ದ ಮಾಡುತ್ತೆ ನೀರು. ಈ ಕ್ಷಣಕ್ಕೂ ಇದೆ ಕಲ್ಯಾಣಿ ಅಗ್ರಹಾರದ ಹತ್ತಿರದಲ್ಲಿ, ಇವತ್ತಿಗೂ ಇದೆ. ಹೋಗಿ ಪರೀಕ್ಷೆ ಮಾಡ್ಬೋದು. ಇಷ್ಟು ದಪ್ಪ ಕಲ್ಲುಗಳು ಹಾಕಿದ್ರು ಶಬ್ದ ಮಾಡುವುದಿಲ್ಲ. ಭಗವನ್ನಾಮ ಸ್ಮರಣೆ ಮಾಡ್ತಾ ಇದ್ದ ಹಾಗೆ ನೀರು. ಯಾವ ಸಿದ್ಧ ಪುರುಷರು ತಪಸ್ಸು ಮಾಡಿ ಅವರ ಸಾಧನೆಗೆ ಅನುಕೂಲ ಮಾಡಿಕೊಂಡ ತೀರ್ಥವೋ ನಮಗದು ಗೊತ್ತಿಲ್ಲ. ಆದ್ದರಿಂದ ವರಾಹದೇವರ ಸ್ಮರಣೆಯನ್ನು ಭಕ್ತಿಯಿಂದ ಮಾಡಿಕೊಂಡ್ರೆ, ನಾನು ಅವಾಗಲೇ ಹೇಳಿದಾಗೆ ಎಲ್ಲ ರೀತಿಯಾದ ದೃಷ್ಟಿದೋಷಗಳು, ವಾಮಾಚಾರಾದಿಗಳು, ದುಃಖಗಳು ಎಲ್ಲ ದೂರವಾಗುತ್ತೆ. ಪ್ರಧಾನವಾಗಿ ಸಾತ್ವಿಕ ಸಂಪತ್ತು, ತತ್ವಜ್ಞಾನ ಅನ್ನೋದು ಬರುತ್ತೆ ಎನ್ನುವ ಫಲಶ್ರುತಿ. ಅಂತಹ ಸ್ವಾಮಿ ಭೂವರಾಹ ನಮ್ಮೆಲ್ಲರನ್ನು ಉದ್ಧಾರ ಮಾಡಲಿ ಅಂತ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಸ್ವಯಂ ವ್ಯಕ್ತ ಕ್ಷೇತ್ರದ ಛಾಯೆ ಎಷ್ಟು ದೂರ ಇರುತ್ತೆ ಎನ್ನುವಾಗ 60 ಯೋಜನಕ್ಕೆ ವ್ಯಾಪ್ತಿ ಇರುತ್ತಂತೆ. ಸಂಕಲ್ಪ ಅಂತ ಮಾಡುವಾಗ 60 ಯೋಜನ ಅಂದರೆ, ಯೋಜನ ಅನ್ನೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. 7 ಕಿಲೋಮೀಟ್ರು ಅಂತ ಕೆಲವರಂತಾರೆ, 8 ಅಂತ ಇರಲಿ. ನಮಗೊಟ್ಟು 60 ಯೋಜನ ಅಂದರೆ ಅದರ 3 ಪಟ್ಟು ಅಂತ ಇಟ್ಕೊಂಡ್ಬಿಡೋಣ ಸಾಕು. ನಾವು 180 ಕಿಲೋಮೀಟರ್ ಅಂತ. ಇವಾಗ ನಾವು ಆ್ಯಕ್ಚುವಲ್ ಆಗಿ ಶ್ರೀಮುಷ್ಣದಲ್ಲೂ ಕೂತಿದ್ದೇವೆ, ಶ್ರೀರಂಗದಲ್ಲೂ ಕೂತಿದ್ದೇವೆ. ಹೌದು, ಶ್ರೀಮುಷ್ಣ ಕ್ಷೇತ್ರದ ಛಾಯೆ ಇಲ್ಲಿದೆ, ಶ್ರೀರಂಗದ ಛಾಯ ಅಲ್ಲಿದೆ. ಇನ್ನೂ ವೈಭವ ಏನು ಅಂದರೆ ಕುಂಭಕೋಣದಲ್ಲೂ ನಾವು ಕೂತಿದ್ದೇವೆ ಈಗ. ಇಲ್ಲಿಂದ 80-100 ಕಿಲೋಮೀಟರ್ ಅಷ್ಟೇ. ಆ ಛಾಯೆಯೂ ಇಲ್ಲಿದೆ. ಇನ್ನು ಹತ್ತಿರದಲ್ಲಿ ಯಾವ ಕ್ಷೇತ್ರ ಇದೆ ನೀವೇ ಆಲೋಚನೆ ಮಾಡ್ಕೊಳ್ಳಿ. ಅಂದರೆ ಸ್ವಯಂ ವ್ಯಕ್ತ ಕ್ಷೇತ್ರದ ಪ್ರಭಾವಲಯ ಎಷ್ಟು ದೂರ ಇರುತ್ತೆ ಅಂತ ಆಲೋಚನೆ ಮಾಡುವಾಗ ವರಾಹದೇವರ ಚರಿತ್ರೆಯನ್ನು ನಾವು ವರಾಹದೇವರ ಕ್ಷೇತ್ರದಲ್ಲೇ ಕೇಳ್ತಾ ಇದ್ದೇವೆ ಅನ್ನೋ ಭಾವ ನಮಗೆ ಬರಬೇಕು. ಭೂವರಾಹ, ನೀನು ನಿನ್ನ ಕಥೆಯನ್ನು ನಿನ್ನ ಕ್ಷೇತ್ರದಲ್ಲೇ ಕೇಳಿಸಿಕೊಂಡಿದ್ಯಪ್ಪ. ಕೇಳಿಸಿಕೊಂಡು ನೀನು ಕಿವಿ ಯಾರ್ದು? ಫಲ ಯಾರಿಗೆ? ಆದ್ದರಿಂದ ವರಾಹ ವಿಶಿಷ್ಟವಾದ ತತ್ವಜ್ಞಾನವೆನ್ನುವ ಫಲ ಕೊಡು ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಈ ಪ್ರಕಾರವಾಗಿ ಭೂಮಿಯನ್ನು ಇಟ್ಟು ದೇವರು ಹೊರಟು ಬಿಟ್ಟರು. ಅಲ್ಲಲ್ಲಲ್ಲಲ್ಲಲ್ಲಿ ಒಂದು ರೂಪದಿಂದ ಕೂತ್ಕೊಂಡ್ಬಿಟ್ರು. ಕೂತ ಮೇಲೆ ಬ್ರಹ್ಮದೇವರಿಗೆ ಸಮಾಧಾನ ಆಯಿತು. ನೋಡಪ್ಪ, ನಿಮಗೆ ಪ್ಲ್ಯಾಟ್ಫಾರ್ಮ್ ಸಿಕ್ತು, ಸೃಷ್ಟಿ ಮಾಡೋಗು ಅಂದರು. ನಾನು ಸೃಷ್ಟಿ ಮಾಡ್ಕೊಂಡು ಶುರು ಮಾಡ್ತೀನಿ ಅಂತ ಬ್ರಹ್ಮದೇವರ ತಲೆಗಳಲ್ಲಿ 4 ತಲೆಗಳಲ್ಲಿ ಎಲ್ಲ ಪ್ರಪಂಚವನ್ನು 4 ಸೃಷ್ಟಿ ಮಾಡ್ತಾರೆ. ವೇದಗಳೆಷ್ಟು? ಉಪವೇದಗಳೆಷ್ಟು? ಗಾಂಧರ್ವ ವೇದ, ಉಪವೇದಗಳು ಸಂಗೀತ ಅನ್ನೋದು ವೇದ. 2ನೇದು ಆಯುರ್ವೇದ. 3ನೇಯದ್ದು ನೀವೇ ಹೇಳ್ರಿ ನೋಡಿ, ಧನುರ್ವೇದ.
ನಾಲ್ಕನೆಯದ್ದು ಸ್ಥಾಪತ್ಯ ವೇದ. ಸ್ಥಾಪತ್ಯ ಅಂದರೆ ಏನು ಗೊತ್ತಾ? ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಗುಡಿಗಳನ್ನ ಅಂತೀವಲ್ಲ. ಯಾವ ಇಂಜಿನಿಯರ್ ಮಾರ್ವೆಲ್ಗೂ ಕಡಿಮೆ ಇಲ್ಲ. ಒಂದೇ ಸ್ಟ್ರೈಟ್ ಲೈನಲ್ಲಿ 1000 ಕಂಬ ನಿಲ್ಲಿಸಿದ್ರು ಕೂಡ ಕೊನೆಗೆ ಎಂಡ್ ಆಗೋದು ಒಂದೇ ಪಿನ್ ಪಾಯಿಂಟ್ನಲ್ಲಿ. ರಾಮೇಶ್ವರ ಕಾರಿಡಾರ್ ನೋಡಿಬಿಟ್ರೆ ಎಂಥವ್ರಿಗೆ ಗಾಬರಿ ಆಗೋಗುತ್ತೆ. ಇಷ್ಟತ್ರ ಗುಡಿಗಳು, ಅದರಲ್ಲಿನ ಪ್ರತಿಮೆಗಳು, ಆ ಪ್ರತಿಮೆಗಳಲ್ಲಿರುವ ಲಕ್ಷಣಗಳು ಸುಮ್ಮನೆ ಗಮನಿಸಿ, ಎಲ್ಲವೂ 96 ಅಂಗುಲವೇ ಇರುತ್ತೆ. ಇಷ್ಟು ಎತ್ತರದ ಪ್ರತಿಮೆ ಇರಲಿ, ಆಳೆತ್ತರದ ಪ್ರತಿಮೆ ಇರಲಿ, 96 ಅಂಗುಲದ್ದೇ ಇರುತ್ತೆ. ಅಕ್ಯುರಸಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಎಲ್ಲೋ ಆ ಸ್ಥಪತಿಯ ದೋಷದಿಂದ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಸ್ವಲ್ಪ ವ್ಯತ್ಯಾಸ. ಆದರೆ ಆ ಸ್ಥಾಪತ್ಯಕ್ಕೆ ಒಂದು ಬೇಸ್ ಗ್ರಂಥ ಬೇಕಲ್ಲ. ಆ ಗ್ರಂಥ ಯಾವುದು? ಸ್ಥಾಪತ್ಯ ವೇದ. ಆ ಸ್ಥಾಪತ್ಯ ವೇದವನ್ನು ಇಟ್ಟುಕೊಂಡೇ ವಿಶ್ವಕರ್ಮ ಏನು ಮಾಡಿದ? ಎಲ್ಲ ಗುಡಿಗೋಪುರ ನಿರ್ಮಾಣ ಮಾಡುವಂತಹ ಶಾಸ್ತ್ರಗಳನ್ನು ಬರೆದಿಟ್ಟ. ಸುಮ್ಮನೆ ಏನೋ ಕಲ್ಲಿತ್ತು ಕಟ್ಟಿಬಿಟ್ರು ಅಂತಿಲ್ಲ. ಬೇಜಾರಾಗ್ತಾ ಇತ್ತು ಅವರಿಗೆ. ಬೇಕಾದಷ್ಟು ಕಲ್ಲು ಸಿಕ್ತು, ಗುಡಿ ಎಲ್ಲ ಕಟ್ತಾ ಕೂತ್ಕೊಂಡ್ರು. ಯಾವ ಗುಡಿ ನೋಡಿ, ಒಂದೇ ಒಂದು ವೇಸ್ಟ್ ಆದ ಜಾಗದಲ್ಲಿ ಒಂದು ಕಂಬ ಇಟ್ಟಿಲ್ಲ. ಮತ್ತಿನ್ನೂ ಒಂದು ಕಡೆ ಯಾವುದೋ ಒಂದು ಗುಡಿ ನಂಗೆ ನೆನಪಾಗ್ತಾ ಇಲ್ಲ, ಅದು ಆ ಕಂಬ ಭೂಸ್ಪರ್ಶ ಆಗಿಲ್ಲ, ಭೂಸ್ಪರ್ಶ ಆಗಿಲ್ಲ, ಅದೀಗ ಅಲ್ಲಾಡ್ತಾ ಇದೆ. ಗೌರ್ಮೆಂಟ್ನವರು ತೀರ್ಮಾನ ಮಾಡಿಕೊಂಡು ಆ ಕಂಬನ ಕೆಳಗೆ ನಿಲ್ಲುವಂತೆ ಮಾಡಿಬಿಡೋಣ ಅಂತ ಏನೋ ಪ್ಲ್ಯಾನ್ ಮಾಡಿದ್ದಕ್ಕೆ ಶಿಲ್ಪಶಾಸ್ತ್ರ, ಕಲ್ಲು ಶಾಸ್ತ್ರ ನೋಡ್ತಾರಲ್ಲ, ಅವರಂದ್ರೆ ಈ ಕಂಬ ತೆಗೆದುಬಿಟ್ರೆ ಗುಡಿನೇ ಬಿದ್ದೋಗುತ್ತೆ ಅಂದ್ರಂತ. ಈ ಒಂದು ಕಂಬ, ಭೂಸ್ಪರ್ಶರಹಿತವಾದ ಒಂದು ಕಂಬವನ್ನು ನೀವು ಅಲ್ಲಾಡಿಸಿಬಿಟ್ರೆ ಇಡೀ ದೇವಸ್ಥಾನ ಏನಾಗುತ್ತೆ? ಇನ್ನು ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ರು ಅವರು? ಯಾವ ಮೆಷಿನ್ಗಳಿತ್ತು ಅವರಿಗೆ? ಅಷ್ಟು ಸೂಕ್ಷ್ಮವಾದ ಕೆತ್ತನೆ. ಒಂದು ಕಡೆಯಿಂದ ನೋಡಿದ್ರೆ ರಾಮಾಯಣ ಕಾಣುತ್ತೆ, ಎಡಗಡೆಯಿಂದ ನೋಡಿದ್ರೆ ಅದೇ ಶಿಲ್ಪಗಳಲ್ಲಿ ರಾಮಾಯಣ, ಬಲಗಡೆಯಿಂದ ನೋಡಿದ್ರೆ ಅದೇ ಶಿಲ್ಪಗಳಲ್ಲಿ ಮಹಾಭಾರತ. ಅತ್ಯಾಶ್ಚರ್ಯ. ಒಂದು ಕೈ ಮುಚ್ಚಿದ್ರೆ ಆನೆ, ಬಲಗೈ ಮುಚ್ಚಿದ್ರೆ, ಎಡಗೈ ಮುಚ್ಚಿದ್ರೆ ಹಸು, ಕುದುರೆ, ಒಂಟೆ. ಏನ್ರಿ? ಶಿವ ದೇವಾಲಯಗಳಿಗೆ ಹೊರಟೋದ್ರೆ ದ್ವಾರಪಾಲಕರು ನಿಂತಿರ್ತಾರೆ, ತಲೆಯಿಂದ ಕೆಳಗೆ ದ್ವಾರಪಾಲಕರು ಕಾಣ್ತಾರೆ, ಹೊಟ್ಟೆ ನೋಡಿಬಿಟ್ರೆ ನಂದಿ ಕಾಣುತ್ತೆ. ಎಲ್ಲಿಂದ ಈ ಕಲ್ಪನೆಗಳು ಎಲ್ಲಿಂದ ಬಂತವರಿಗೆ? ಅದಕ್ಕೊಂದು ಮೂಲ ಯಾವುದು? ಬ್ರಹ್ಮದೇವರ 4ನೇ ತಲೆಯಿಂದ ಬಂದ ಸ್ಥಾಪತ್ಯ ವೇದ ನಮ್ಮಲ್ಲಿ ಹೋಯ್ತು ಇವತ್ತು. ಆ ಇಂಜಿನಿಯರಿಂಗ್ ಮಾರ್ವಲ್ಗಳೇನಿದೆ, ಆ ರೀತಿಯಾದ ಗುಡಿಗಳನ್ನು ಕಟ್ಟುವ ಕೌಶಲ ಬ್ರಿಟಿಷರು ಮಾಡಿದ ಎಡವಟ್ಟಿನಿಂದ ಏನಾಯಿತು? ಎಲ್ಲ ನಾಶ, 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 ಸರ್ವನಾಶ. ಹಾಗೆ ಸಂಗೀತ ಶಾಸ್ತ್ರ, ಆಯುರ್ವೇದ, ಧನುರ್ವೇದ. ಇವತ್ತು ನಾನು ಬಿಲ್ಲು ಬಾಣದ ಕಡೆ ಯುದ್ಧ ಮಾಡ್ತೀನಿ ಅಂದ್ರೆ ಆಗಲ್ಲ, ಬೇರೆಲ್ಲ. ಸ್ಥಾಪತ್ಯ ವೇದ ಅಂದರೆ 4 ವೇದ, 4 ಉಪವೇದಗಳು, 4 ಆಶ್ರಮಗಳು. ಬ್ರಹ್ಮಚರ್ಯಾಶ್ರಮ ಎಷ್ಟು ಥರ ಇದೆ? 4 ಥರ ಇದೆ. ಉಪನಯನ ಮಾಡ್ತು ಒಬ್ಬ ಹುಡುಗನಿಗೆ, ಅವನನ್ನು ಕೇಳ್ತಾರೆ, ಸ್ಕೂಲ್ಗೆ ಹೋಗ್ತೀಯಾ ವಿದ್ಯಾಪೀಠಕ್ಕೆ ಹೋಗ್ತೀಯಾ ಅಂತ. ನಂಗೆ ಆಲೋಚನೆ ಮಾಡೋಕ್ಕೆ 3 ದಿನ ಕೊಡು ಅಂತ ಕೇಳ್ತಾನೆ. ತಕ್ಷಣ ಉತ್ತರ ಕೊಡೋಕ್ಕಾಗಲ್ಲ. ಎಲ್ಲೋಗ್ತಪ್ಪ? ಉಪನಯನ ಆಯಿತು, ನೀನನ್ನು ಇನ್ನೂ ಹೈಯರ್ ಎಜುಕೇಷನ್ ಸ್ಕೂಲಲ್ಲಿ ಎಲ್ಲ ಓದ್ತೀಯೋ, ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಹೋಗ್ತೀಯೋ ಅಂದಾಗ ಒಂದು 2-3 ದಿನ ಅವಕಾಶ ಕೊಟ್ಟರೆ ಆಲೋಚನೆ ಮಾಡಿ ಹೇಳ್ತೀನಿ ಅಂತ. ಆ 2-3 ದಿನಗಳ ಅವಕಾಶವನ್ನೇ ಸಾವಿತ್ರ ಬ್ರಹ್ಮಚರ್ಯ ಅಂತ ಕರೀತಾರೆ. ಅದಾದ ಮೇಲೆ ಇನ್ನು ಮುಂದಕ್ಕೆ ಮದುವೆ ಆದಮೇಲೆ ಏಕಪತ್ನಿ ವ್ರತನಾದ. ಏಕಪತ್ನಿ ವ್ರತ ಅಂತನ್ನೋದು ಒಂದು ಬ್ರಹ್ಮಚರ್ಯ. ಅದನ್ನೇನು ಕರೀತಾರೆ? ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಕರೀತಾರೆ. ಅದಾದ ಮೇಲೆ 12 ವರ್ಷ ಗುರುಕುಲಗಳಲ್ಲಿ ಶಾಸ್ತ್ರಾಧ್ಯಯನ ಮಾಡ್ದ, ಅದು ಒಂದು ಬ್ರಹ್ಮಚರ್ಯ. ಅದನ್ನೇನು ಕರೀತಾರೆ? ಬ್ರಾಹ್ಮ ಬ್ರಹ್ಮಚರ್ಯ ಅಂತ ಕರೀತಾರೆ. ಅದರ ಮೇಲೆ ಜೀವನವಿಡೀ ಶುದ್ಧ ಬ್ರಹ್ಮಚಾರಿಯ ಕಳೆದ, ಅದನ್ನೇನು ಕರೀತಾರೆ? ಬೃಹತ್ ಬ್ರಹ್ಮಚರ್ಯ ಅಂತ ಕರೀತಾರೆ. 4 ರೀತಿ ಬ್ರಹ್ಮದೇವರ 4 ತಲೆಯಿಂದ 4 ರೀತಿಯಾದ ಬ್ರಹ್ಮಚರ್ಯ. ಅದೇ ರೀತಿ ಬ್ರಹ್ಮಚರ್ಯಾಶ್ರಮ ಆದಮೇಲೆ ಮುಂದಿನ ಆಶ್ರಮ ಯಾವುದು? ಗೃಹಸ್ಥಾಶ್ರಮ. ಆ ಗೃಹಸ್ಥಾಶ್ರಮವು 4 ಥರ: ವಾರ್ತ, ಅಸಂಚಯ, ಶಾಲೀನ, ಶಿಲಾಂಚ ಅಂತ. ವಾನಪ್ರಸ್ಥಾಶ್ರಮ ಅದು 4 ಥರ: ವೈಖಾನಸ,
ವಾಲಕಿಲ್ಯ, ಉದುಂಬರ, ಫೇನಪ. ಈ 3 ಜನಗಳು ವೈಖಾನಸ, ವಾಲಕಿಲ್ಯ, ಉದುಂಬರ ಏನಾದರೂ ತಿಂತಾ ಇರ್ಬೋದು. ಫೇನಪರಿಗೆ ಊಟ ಇಲ್ಲ. ಹಸು ಕರು ಸಾಕಿರ್ತಾರೆ. ಕರು ಹಸು ಹಾಲು ಕುಡಿಯುತ್ತಲ್ಲ, ತುಟಿಗೆ ಮೆತ್ಕೊಂಡಿರುತ್ತಲ್ಲ, ಅದನ್ನ ಕಿತ್ಕೊಂಡು ತಿನ್ಬೇಕು. ಅದೇ ಕರು ಮೂತಿಗೆ ಮೆತ್ತುಕೊಂಡ ಹಾಲಿನ ನೊರೆಯನ್ನು ತೆಗೆದು ದೇವರಿಗೆ ನೈವೇದ್ಯ ಮಾಡಿ ವೈಷ್ಣದೇವ ಮಾಡಿ, ವೈಷ್ಣದೇವಕ್ಕೆ ಏನು ಉಳಿ ಅಂತ ಹೇಳಿ ವೈಶ್ವದೇವವನ್ನು ಮಾಡಿ ಏನು ಮಾಡಬೇಕು? ಅಷ್ಟೇ. ನನ್ನ ಹತ್ರ ಒಂದು 50-60 ಹಸು ಇದೆ. ಬೆಳಗ್ಗೆ ಸಾಯಂಕಾಲ ತನಕ ಟೈಮ್ ಕರೆಕ್ಟಾಗಿ ಹಾಲು ಕುಡಿಸ್ತಾ ಇರ್ತೀನಿ, ನೊರೆ ತಿಂತಾ ಇರ್ತೀನಿ ಅಂತಿಲ್ಲ. ಕಥೆ ಬರುತ್ತಲ್ಲ ಮಹಾಭಾರತದಲ್ಲಿ, ಗುರು ಶಿಷ್ಯನನ್ನ ಪರೀಕ್ಷೆ ಮಾಡೋ ಸಮಯಕ್ಕೆ ನೀನು ಭಿಕ್ಷೆ ಬೇಡಿದ್ದೆಲ್ಲ ನಂಗೆ ತಂದ್ಕೊಡ್ಬೇಕು ಅಂತ ತಂದ್ಕೊಡ್ತಾ ಇದ್ದ. 2ನೇ ಸಲ ಭಿಕ್ಷೆ ಬೇಡ ತಿನ್ಬಿಡ್ತಾ ಇದ್ದ. ಉಪವಾಸ ಎಷ್ಟೆಲ್ಲ ನಂಗೆ ತಂದ್ಕೊಡ್ತಿದ್ರು, ಅವ್ನಿಗೆ ಏನಾಗಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಏನು ಮಾಡ್ತಾ ಇದ್ಯಾ? 2ನೇ ಸಲ ಕೇಳಿ. ಹಾಗೆಲ್ಲ ಕೇಳಬಾರ್ದಪ್ಪ. 2ನೇ ಸಲ ನಿಂತರ ಬ್ರಹ್ಮಚಾರಿಗಳು ತುಂಬ ಜನ ಇರ್ತಾರಲ್ಲ, ನೀನೇ ಕೇಳಿಬಿಟ್ರೆ ಅವ್ರಿಗೆ ಊಟಕ್ಕೆ ತೊಂದರೆ ಆಗುತ್ತೆ, ನೀನು ತಿನ್ಬೇಡ ಅಂದರು. ಸ್ವಲ್ಪ ದಿನ ಆಯಿತು, ದಷ್ಟಪುಷ್ಟವಾಗಿ ಇದ್ದ, ಆಯಾಸ ಕಾಣ್ತಿಲ್ಲ. ಏನು ಅಂದ, ಈ ಥರ ಮಾಡ್ತಾ ಇದ್ದೀನಿ. ಗುರು ಅಂತಾರೆ, ಕರುಗಳು ನಿನ್ನ ಮೇಲಿನ ಪ್ರೀತಿಯಿಂದ ಹಾಲು ಕುಡಿತಾನೇ ಇಲ್ಲ, ತುಟಿಯಿಂದ ಆಚೆ ಆಗ್ತಾ ಇದೆ, ಕರುಗಳಿಗೆ ಅನ್ಯಾಯ ಮಾಡಬೇಡ ಅಂತ. ಅವಾಗ ಅವನಿಗೆ ತುಂಬ ಹಸಿವಾದಾಗ ಅರ್ಕಪತ್ರವನ್ನು ತಿಂದುಬಿಟ್ಟ. ಅದೇ ಗುರುಭಕ್ತಿ. ಅರ್ಕಪತ್ರವನ್ನು ತಿಂದುಬಿಟ್ಟ. ಎಕ್ಕ ರಥಸಪ್ತಮಿ ದಿನ ತಲೆ ಮೇಲೆ ಇಟ್ಕೊಂತೀವಲ್ಲ, ಅದು ವಿಷ. ಕಣ್ಣು ಹೋಗ್ಬಿಡ್ತು. ಕಣ್ಣು ಹೋದ ಮೇಲೆ ಬಾವಿಲಿ ಬಿದ್ದ. ಗುರುಗಳು ಇನ್ನು ಬಂದಿಲ್ವಲ್ಲ ಉಪಮನ್ಯು ಅಂತ ಹೇಳಿ ಹುಡುಕೊಂಡು ಬರೋ ಸಂದರ್ಭದಲ್ಲಿ ಬಾವಿಲಿ ಬಿದ್ದಿದ್ದೇನೆ ಗುರುಗಳೇ ಅಂದರೆ ಗುರುಗಳು ಏನು ಹೇಳ್ತಾರೆ ಅವಾಗ ಅವನ ಇನ್ನೊಂದು ಗುರುಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಅಶ್ವಿನಿ ದೇವತೆಗಳು ಅಪೂಪ ತಂದುಕೊಟ್ರು. ನೋಡಿ, ಅಪೂಪ ನಮ್ಗೆ ಎಲ್ಲೂ ಬಿಡಲ್ಲ. ಅಪೂಪ ತಂದುಕೊಟ್ರು. ಅವನಂದ, ಗುರುಗಳು ಹೇಳಿದ್ರೆ ಗುರುಗಳಿಗೆ ಗೊತ್ತಾಗದೆ ನಾನು ತಿನ್ನೋದಿಲ್ಲ ಅಂತಂದಾಗ ಆ ಗುರುಗಳೇನು ಮಾಡ್ತಾರೆ, ಅಶ್ವಿನಿ ದೇವತೆಗಳ ಸ್ತೋತ್ರ ಮಾಡಪ್ಪ, ಅಪೂಪ ತಿನ್ನು. ಆ ಅಶ್ವಿನಿ ದೇವತೆಗಳ ಸ್ತೋತ್ರ ಮಾಡಿದ, ಅಪೂಪ ತಿಂದ, ಕಣ್ಣು ಬಂತು ಅಂತ ಚರಿತ್ರೆ. ಆದ್ದರಿಂದ ಫೇನಪ ಅಂತ ವಾನಪ್ರಸ್ಥರು. ಇದಾದ ಮೇಲೆ ಸನ್ಯಾಸ. ಅದು 4 ಥರ: ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ. ಈ ರೀತಿ ಚತುರ್ಮುಖ ಬ್ರಹ್ಮದೇವರ 4 ತಲೆಯಿಂದ ಎಲ್ಲವೂ ಅವರು ಏನೇನು ಸೃಷ್ಟಿ ಮಾಡ್ತಾರೆ ಅದೆಲ್ಲ 4 ಆಗಿ ಸೃಷ್ಟಿ ಮಾಡಿದ್ರು. ಅದು ಒಂದು ಹಂತಕ್ಕದು ಮುಗೀತು. ಇನ್ನು ಸ್ವಯಂಭುವ ಮನು ಮಹಾರಾಜರು ಭೂಮಿಯಲ್ಲಿ ಬರ್ಹಿಷ್ಮತಿ ಅನ್ನುವಂಥ ಒಂದು ನಗರದಲ್ಲಿ ತಾವು ರಾಜ್ಯ ಪರಿಪಾಲನೆ ಮಾಡ್ತಾರೆ. ಶತರೂಪಾದೇವಿ ಅವರ ಹೆಂಡತಿ, 5 ಜನ ಮಕ್ಕಳಾಗ್ತಾರೆ. ಆ 5 ಜನ ಮಕ್ಕಳಲ್ಲಿ 3 ಹೆಣ್ಣು 2 ಗಂಡು. ಗಂಡು ಯಾರು? ಪ್ರಿಯವ್ರತ ಉತ್ತಾನಪಾದ. ಹೆಣ್ಣು ಯಾರು? ಆಕೂತಿ, ದೇವಹೂತಿ, ಪ್ರಸೂತಿ. ಇಲ್ಲಿಂದ ಭಾಗವತದಲ್ಲಿ ಕಥೆಗಳು ಅಂತನ್ನೋದೇನಾಗುತ್ತೆ ಆರಂಭ ಆಗುತ್ತೆ. ಅದರಲ್ಲಿ ಮೊದಲನೇ ಯಾರು ಕಥೆ ಹೇಳ್ತಾರೆ? ಸ್ವಲ್ಪ ವ್ಯತ್ಯಾಸವಾಗಿ. ಆ್ಯಕ್ಚುವಲ್ಲ ಕಥೆ ಹೇಳಬೇಕಾಗಿದ್ದರೆ ಕ್ರಮವಾಗಿ ಮೊದಲಿಂದ ಕಥೆ ಹೇಳಬೇಕಾಗಿತ್ತು. ಇವರು ಮೊದಲಿಂದ ಹೇಳಲಿಲ್ಲ, ಮಧ್ಯದ ಹೆಣ್ಣು ಹುಡುಗಿನ ಶುರು ಮಾಡಿದ್ರು. ಮಧ್ಯದ ಹೆಣ್ಣು ಹುಡುಗಿ ಯಾರು? ಸ್ವಲ್ಪ ದಾರಿ ಮಾಡಿಕೊಡಿ, ಆಚಾರ್ಯ ಓಡಾಡಕ್ಕೆ ಆ ಕಡೆ ಅಷ್ಟೇ. ಪಾಪ ಸರಿಯಾಗಿ ಬೀಳಬೇಕಾಗಿತ್ತು ಅವರಿಗೆ. ಹೌದು, ಸರಿಯಾಗಿದೆ.
ದಾರಿ ಮಾಡಿ ಕೂತ್ಕೋಬೇಕು ಸ್ವಲ್ಪ ಅವ್ರಿಗೆ. ಇಲ್ಲಿ 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 ಆ ಮಧ್ಯದ ಹುಡುಗಿ ದೇವಹೂತಿ ದೇವಿಯ ಚರಿತ್ರೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಸ್ವಯಂಭೂ ಮನು ಮಹಾರಾಜರ ಮಧ್ಯದ ಮಗಳು ಮಹಾನುಭಾವಳಾದಂತಹ ದೇವಹೂತಿ ದೇವಿ. ಅವಳ ಹೆಸರೇ ದೇವಹೂತಿ ದೇವಿ. ದೇವಹೂತಿ ಅಂದ್ರೇನು? ದೇವರನ್ನ ಇನ್ವೈಟ್ ಮಾಡುವವಳು, ದೇವರನ್ನ ಕರೆಯುವವಳು ದೇವಹೂತಿ. ಅವಳನ್ನ ಅವರಪ್ಪ ಕೇಳ್ತಾರೆ, ಅಮ್ಮ ಮದುವೆ ವಯಸ್ಸಿಗೆ ಬಂತು, ಎಂಥ ಗಂಡನ ನೋಡ್ಬೇಕಮ್ಮ ನಿನಗೆ? ರಾಜಾಧಿರಾಜರು ಬೇಕಾ, ಚಕ್ರವರ್ತಿಗಳು ಬೇಕಾ, ಶ್ರೀಮಂತರು ಬೇಕಾ, ಯಾರು ಬೇಕು, ಏನು ಕಥೆ ಅಂತ ಕೇಳಿದಾಗ ಆ ಹುಡುಗಿ ಹೇಳಿದ ಮಾತು, ಮೋಕ್ಷವನ್ನು ಕೊಡಿಸುವಂಥ ಗಂಡ ಬೇಕು ನನಗೆ. ಏನು ಮಾತಾಡ್ತಾರೆ? ಇನ್ನೊಂದು, ಅಡುಗೆ ಮನೆಯೇ ಇರಬಾರ್ದು ಅವ್ರ ಮನೇಲಿ. ಈಗಲೂ ಇಲ್ಲ, ಮೆಸೇಜ್ ಮಾಡಿಬಿಟ್ರೆ ಹೋಯ್ತು, ಮನೆಗೆ ಬಂದ್ಬಿಡುತ್ತೆ ಅಡುಗೆ. ನಿಮ್ಗೆ ಯಾವುದು ಬೇಕು ಹೇಳಿ, ಟಕ 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 ಅಂತ. ಈಗ ತರಕಾರಿ ತರಿಸ್ಕೊಳ್ತಾ ಇದ್ದೀವಿ, ಇವಾಗ ತರಕಾರಿ, ಹಾಲು, ಮೊಸರು ತರಿಸ್ಕೊಳ್ತಾ ಇದ್ದೀವಿ. ಈಗ ನೆಕ್ಸ್ಟು ಅನ್ನ ಹುಳಿ ತರಿಸ್ಕೊಂಡು ತಿನ್ಬಿಡ್ತಾ ಇದ್ದಾರೆ. ತಂದ್ಬಿಟ್ಟು ತಿಂತಾ ಇದ್ದಾರೆ ಆಗಲೇ, ತರಿಸ್ಬಿಡ್ತಾರೆ ಏನು ಅಂತ ಆಗಲೇ ಬರ್ತಾ ಇದೆ ಆಗಲೇ. ಇನ್ನು ಮುಂದಕ್ಕೆ ಒಂದು ಕಾಲ ಬರ್ಬೋದು, ಆಚಾರ್ಯ ನಮ್ಮನೇಲಿ ಇವತ್ತು ತಂದೆ ತಾಯಿಗಳು ಸಾಧ್ಯ ಇದೆ, ನಿಮ್ಗೆ ಆರ್ಡ್ರ್ ಮಾಡಿದ್ದೀನಿ, ಮನೆಗೆ ಬಂದ್ಬಿಡುತ್ತೆ, ಊಟ ಮಾಡಿಬಿಡಿ ನೀವು ತರಿಸ್ಕೊಂಡು ಅಂತ ಹೇಳೋಕ್ಕಾಗಲ್ಲ. ಕಲಿಯುಗ ಜನಗಳು ಏನೆಲ್ಲ ಮಾಡಬಹುದು. ದೇವ್ರ ಮನೆ ಇಲ್ಲ, ದೇವ್ರ ಮನೆ ಇಲ್ಲ ಪಾಪ. ಅದಕ್ಕೆ ಏನು ಮಾಡ್ತಾರೆ ಕೆಲವರು, ದೇವ್ರ ಮನೆ ಅಂತ ಕೆಲವರು ಗಂಟೆ ಇರುವಂಥ 2 ಬಾಗಿಲಿರುವಂಥದ್ದು ಇಷ್ಟಾದರೂ ತಂದುಬಿಡ್ತಾರೆ. ಅವ್ರಿಗೆ ಫ್ರೀ ಸಿಗೋದೇ ಭಾನುವಾರ ಮಧ್ಯಾಹ್ನದ ಮೇಲೆ. ಅದಕ್ಕೆ 1 ವಾರ ಕೆಳಗಿಡಕ್ಕೆ ಜಾಗ ಇರಲ್ವಲ್ಲ, ಅಟ್ಟದ ಮೇಲೆ ಇಟ್ಟಿರ್ತಾರೆ ದೇವ್ರನ್ನ. ಆಮೇಲೆ ಸಂಡೇ ಮಧ್ಯಾಹ್ನಕ್ಕೆ ದೇವ್ರನ್ನ ತೆಗೆದು ಸ್ನಾನ ಮಾಡಿ ಪೂಜೆ ಮಾಡಿ ಚೆನ್ನಾಗಿ ಪಾರಾಯಣ ಮಾಡಿ, ದೇವರೇ ನೆಕ್ಸ್ಟ್ ವೀಕ್ ನೋಡ್ತೀನಿ ನಿನ್ನ ಅಂತ ಅಟ್ಟದ ಮೇಲೆ ತೊಗೊಂಡೋಗಿ ಇಟ್ಬಿಡ್ತಾರೆ. ನವರಾತ್ರಿ ಗೊಂಬೆಗಳ ಆಟ ಆಗೋಯ್ತು ದೇವ್ರ ಪೂಜೆ. ಗೊಂಬೆಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಅಟ್ಟದ ಮೇಲೆ ಇಟ್ಟು ಪೆಟ್ಟಿಗೆ ಇಟ್ಬಿಡ್ತೀವಲ್ಲ, ಆ ಥರ ದೇವರ ಪೂಜೆ ಆಗೋಯ್ತು. ಇವಳು ಕೇಳಿದ ಅಡುಗೆ ಮನೆ ಇರಬಾರ್ದು ಅಂದರೆ ಅನ್ನಾಹಾರಗಳ ಮೇಲೆ ಆಸಕ್ತಿಯೇ ಇರಬಾರ್ದು. ಅಷ್ಟು ಶುದ್ಧವಾದ ತಪಶ್ಚರ್ಯೆಯನ್ನು ಮಾಡುವಂತಹ ಸಾಧಕೋತ್ತಮರಾದ ಮುನಿಗಳು ನನಗೆ ಗಂಡನಾಗಿ ಬರಬೇಕು, ಅದನ್ನು ಹುಡುಕಿ ನೋಡೋಣ ಅಂತಂದು. ಎಲ್ಲಿ ಹುಡ್ಕೊಂಬರೋದಿಲ್ಲ. ನೀವು ಸಾಧಕರ ಅಂತ ಯಾರು ನಾನು ಪ್ರವಚನ ಕರೆದು ಭಾಗವತ ಗೊತ್ತಾ ನಿಮಗೆ ಅಂತ ಕೇಳಿಬಿಟ್ರೆ, ನೀವು ಪಂಡಿತರೇನ್ರಿ, ಸರ್ಟಿಫಿಕೇಟ್ ಸುಧಾಮಂಗಲ ಸರ್ಟಿಫಿಕೇಟ್ ತೊಗೊಂಬಂದು ಆಮೇಲೆ ಪ್ರವಚನ ಮಾಡಿಸ್ತೀವಿ ನಿಮ್ಮನ್ನ ಅಂತಂದರೆ ನಾನು ಬರೋದೇ ಇಲ್ಲ ಅಂತೀವಿ. ಅಂದರೆ ನೀವು ಸಾಧಕರ, ನೀವು ಜ್ಞಾನಿಗಳ, ನೀವು ಉತ್ತಮರ, ನೀವು ಮಹಾನುಭಾವರ, ನೀವು ತಪಸ್ವಿಗಳ ಕೇಳೋಕ್ಕಾಗುತ್ತಾ? ಕೆಲವು ಸಲ ತಪಸ್ವಿಗಳು ಹೇಗಿರ್ತಾರೆ ಅಂದರೆ, ಮುಖ ನೋಡ್ತಾ ಇದ್ದಾಗ ಅವನು ಜ್ಞಾನಿ ಅಂತ ಗೊತ್ತೇ ಆಗಲ್ಲ. ಒಬ್ಬ ರಾಜ ಬೇಸಿಗೆಗಾಲ ಬಂತು ಅಂತ ತಣ್ಣಗಿರ್ಲಿ ಅಂತ ಮನೆ ಮೇಲೆ ಮಲಗಿದ್ದ, ಟೆರೆಸ್ ಮೇಲೆ ಮಲಗಿದ್ದಾಗ ಕೆಲವು ಪಕ್ಷಿಗಳು ಹಾರ್ಕೊಂಡು ಹೋಗ್ತಾ ಇತ್ತು ಒಂದೇ ಗುಂಪಲ್ಲಿ. ಕಾಂಪಿಟೇಷನ್ ಬಂದು ಇನ್ನೊಂದು ಪಕ್ಷಿ ನಾನು ಫಾಸ್ಟಾಗಿ ಹೋಗ್ತೀನಿ ಅಂತ ಹೋಗುವಾಗ ಹಿಂದೆ ಇರೋ ಪಕ್ಷಿ ಹೇಳುತ್ತೆ, ಎಲ್ಲ ಆ ರಾಜ ಮಲಗಿದ್ದಾನೆ, ಅವನ ತಪಸ್ಸಿನ ಪ್ರಭಾವ ಸ್ವರ್ಗದ ತನಕ ಇದೆ, ನೀನೇನಾದರೂ ಅವನನ್ನು ದಾಟ್ಕೊಂಡು ಹೋದರೆ ರೆಕ್ಕೆ ಸುಟ್ಟು ಸತ್ತೋಗ್ತೀಯ ನೀನು ಅಂತ ಹೇಳಿದಾಗ ಆ ಪಕ್ಷಿ ಏನು ಹೇಳ್ತು ಗೊತ್ತಾ? ರೈಕ್ವನ ಮುಂದೆ ಇವನು ಯಾರೂ ಅಲ್ಲ. ಮಲಗಿದ್ದ ರಾಜ ಈಗ ಹೊರಟಾಯ್ತು ಅವನಿಗೆ. ಪಕ್ಷಿ ನನ್ನನ್ನು ಜಡ್ಜ್ ಮಾಡಿಬಿಡ್ತಲ್ಲ, ಎದ್ದವನೇ ರೈಕ್ವ ಎಲ್ಲಿದ್ದಾನೆ ಹುಡುಕ್ರಿ ಅಂತ 4 ದಿಕ್ಕುಗಳಿಗೆ ಕಳಿಸ್ಕೊಟ್ಟ. ಅವರೆಲ್ಲ ಎಲ್ಲೋದ್ರು? ಮಹಾಜ್ಞಾನಿಗಳು ಅಂದ್ರೆ ಹೇಗಿರ್ತಾರೆ? ಒಳ್ಳೆ ಶಾಲು ಗೀಲೆಲ್ಲ ಹಾಕ್ಕೊಂಡು, ಬಂಗಾರ ರತ್ನಗಳ ಕಡಗ ಗಿಡಗ ಉಂಗುರಗಳೆಲ್ಲ, ಪಾಪ 2 ಬೆರಳಿದ್ರೆ ಹೋಗ್ತಾ ಇತ್ತು, ಅದಕ್ಕೂ 2 ಉಂಗುರ ಹಾಕೊಂಡ್ಬಿಟ್ರು ಅವರು. 12 ಬೆರಳು ಕೊಟ್ಟಿದ್ರೆ ದೇವರು. ಉಂಗುರಗಳು, ಸರಾದಿಗಳು, ಕಿರೀಟ ಕವಚ ಕುಂಡಲಗಳು, ಬಂಗಾರದ ಪಲ್ಲಕ್ಕಿಗಳು, ರಾಜರ ಆಸ್ಥಾನ ಅರಮನೆಗಳು ಅಲ್ಲೆಲ್ಲ ಇರ್ತಾರೆ. ಹುಡುಕ್ದ, ಎಲ್ಲಿ ಹೋಗ್ಲಿ ಅವನ ಹೆಸರೇ ಕೇಳಲಿಲ್ಲ. ರೈಕ್ವ ಅಂತ ಒಬ್ಬ ಇದಾನ, ಗೊತ್ತೇ ಇಲ್ಲ. ಗಾಬರಿ ಆಯ್ತು ಎಲ್ಲಿದ್ದಾನೆ ಅಂತ. ಅವಾಗ
ಕಾಶ್ಮೀರದಿಂದ ಒಂದು ನ್ಯೂಸ್ ಬಂತು. ಕಾಶ್ಮೀರ ದೇಶದ ಅರಮನೆಯ ಬಾಗಿಲಿನಲ್ಲಿ ಒಂದು ಎತ್ತಿನ ಬಂಡಿ ಕೆಳಗಡೆಯಲ್ಲಿ ಮೈಯೆಲ್ಲ ವ್ರಣವಾಗಿದೆ, ಕಜ್ಜಿ ಕೀವು ಸೋರ್ತಾ ಇದೆ, ಕೆರಿತಾ ಕೂತ್ಕೊಂಡಿದ್ದಾನೆ. ಅವನು ರೈಕ್ವ, ಮಹಾಪರೋಕ್ಷ ಜ್ಞಾನಿ ಅವನು. ಛಾಂದೋಗ್ಯದಲ್ಲಿ ಬರುತ್ತೆ, ಸಂವರ್ಗ ವಿದ್ಯಾ ಅಂತ ಬರುತ್ತೆ. ಈ ರಾಜ ಏನು ಮಾಡ್ದ, ಮೋಸ್ಟ್ಲಿ ಅವನೇ ಇರ್ಬೋದೇನೋ ಅಂತ ಡೌಟ್ ಆಗ್ತಾ ಇದೆ ಅಂತ ಚಾರ ಹೇಳಿದಾಗ ಓಡಿ ಬಂದ. ಅಲ್ಲಿಗೆ ಓಡಿ ಬಂದರೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅವನನ್ನ. ಕಂಡೂಯಮಾನ, ಕೆರ್ಕೊಳ್ತಾ ಇದ್ದಾನಂತೆ ಮೈಯೆಲ್ಲ. ಆಹಾರೇ ತ್ವಾ ಶೂದ್ರ ಅಂತಂದ. ಶೂದ್ರ ಬಾರೋ ಇಲ್ಲಿ ಅಂತ. ಶೂದ್ರ ಅಂದ್ರೆ ಅಪಶೂದ್ರಾಧಿಕರಣ ಅಂತ ಬರುತ್ತೆ ಬ್ರಹ್ಮಸೂತ್ರದಲ್ಲಿ. ಆ ಅಪಶೂದ್ರಾಧಿಕರಣದ ವಿಷಯ ಇದೆ. ಇವತ್ತೆಲ್ಲ ಹೊರಗಡೆ ಹೇಳೋ ಹಾಗಿಲ್ಲ ಕೆಲವು ವಿಷಯಗಳನ್ನೆಲ್ಲ. ವೇದಾಧಿಕಾರ ಅಂತನ್ನೋದು ಯಾರಿಗೆ ಅನ್ನುವಂಥ ಪ್ರಶ್ನೆ ಬಂದಾಗ ತ್ರೈವರ್ಣಿಕರಿಗೆ ವೇದಾಧಿಕಾರ. ಛಾಂದೋಗ್ಯ ಸಂವರ್ಗ ವಿದ್ಯೆಯಲ್ಲಿ ಈ ರಾಜನನ್ನ ರೈಕ್ವ ಶೂದ್ರ ಅಂತ ಕರೀತಾನಲ್ಲ, ಅವನಿಗೆ ಹೆಂಗೆ ವೇದ ವಿದ್ಯೆ ಕೊಟ್ಟ ಅನ್ನೋ ಪ್ರಶ್ನೆಗೆ ಸೂತ್ರಕಾರ ಹೇಳ್ತಾರೆ, ಶೂದ್ರ ಅಂತಂದ್ರೆ ಕರುಣೆಯಿಂದ ಮನಸ್ಸನ್ನ ಒದ್ದೆ ಮಾಡಿಕೊಂಡವನು. ಶುಚಾದ್ರವಣಾತ್ ಶೂದ್ರ. ಬೇರೊಬ್ಬರ ಮೇಲಿನ ಕಾರುಣ್ಯದಿಂದ ಮನಸ್ಸನ್ನ ಒದ್ದೆ ಮಾಡ್ಕೊಂಡಿರ್ತಾನಲ್ಲ, ಅವನು ಯಾರು? ನಾವ್ಯಾರು ಹಾಗಾದ್ರೆ? ಆ ಗುಣ ಇದ್ರೆ ಶೂದ್ರರೇ, ವರ್ಣತಃ ಶೂದ್ರರಲ್ಲ. ಆದ್ದರಿಂದ ಇಲ್ಲಿ ಶೂದ್ರ ಅಂತ ಕರೆದಿದ್ದು ಯಾವ ಅರ್ಥದಲ್ಲಿ? ಮನಸ್ಸನ್ನ ಕರುಣೆಯಿಂದ ಒದ್ದೆ ಮಾಡಿಕೊಂಡ ಅಂತ ಅಂದ. ನನಗೆ ನಿನ್ನಲ್ಲಿರೋ ವಿದ್ಯೆ ಬೇಕಲ್ಲ ಅಂತ ಕೇಳ್ದ. ಕೊಡಲ್ಲ ಹೋಗೋ. ಏನಂತಾನೆ? ಹೇಸರು ಕತ್ತೆಗಳ ರಸ ಕೊಡ್ತೀನಿ ನಿನಗೆ ಅಂತ. ಕೊಡಲ್ಲ ಹೋಗು. ಅರ್ಧ ರಾಜ್ಯ ಕೊಡ್ತೀನಿ ಅಂತ. ವಿದ್ಯೆ ಕೊಡಲ್ಲ. ಇಡೀ ರಾಜ್ಯವನ್ನ ಕೊಡ್ತೀನಿ, ವಿದ್ಯೆ ಕೊಡಲ್ಲ. ಮಗಳನ್ನೇ ಕೊಟ್ಟು ಮದುವೆ ಮಾಡ್ತೀನಿ. ಶಾಸ್ತ್ರ ಅಧ್ಯಯನಕ್ಕೆ ಎಷ್ಟು ಬೆಲೆ ಇತ್ತು ನೋಡಿ. ಮಗಳನ್ನೇ ಕೊಟ್ಟು ಮದುವೆ ಮಾಡ್ತೀನಿ, ಕೊಡಲ್ಲ. ದಯಮಾಡಿ ವಿದ್ಯೆ ಕೊಡಿ ಸ್ವಾಮಿ ಅಂತ ಕಾಲಿಗೆ ಬಿದ್ದಾಗ ತತ್ವೋಪದೇಶ ಮಾಡ್ತಾರೆ ರೈಕ್ವರು. ಅದೇ ಸಂವರ್ಗ ವಿದ್ಯಾ. ಸಂವರ್ಗ ವಿದ್ಯಾ ಅಂದ್ರೆ ಏನು ಗೊತ್ತಾ? ಮುಖ್ಯ ಪ್ರಾಣದೇವರಿಗೆ ಸಂವರ್ಗ ಅಂತ ಹೆಸರು. ಪ್ರಳಯ ಕಾಲದಲ್ಲಿ ಸಕಲ ದೇವತೆಗಳನ್ನು ನುಂಗಿ ನೀರು ಕುಡಿದು ಬಿಡ್ತಾರೆ. ಆದ್ದರಿಂದ ವಾಯುದೇವರ ಹೆಸರೇನು? ಸಂವೃಂತೆ ಸರ್ವದೇವಾನ್ಯದ್ವಾಯು ಸಂವರ್ಗ ಈರಿತಃ. ಆ ವಿದ್ಯೋಪದೇಶವನ್ನು ಮಾಡ್ತಾರೆ. ಒಂದು ವಿದ್ಯೆಗೋಸ್ಕರವಾಗಿ ರಾಜರು, ಅಂದರೆ ತಾತ್ಪರ್ಯ ಏನು? ಜ್ಞಾನಿಗಳು ಎಲ್ಲಿರ್ತಾರೆ, ಜ್ಞಾನಿಗಳು ಹೇಗಿರ್ತಾರೆ, ಜ್ಞಾನಿಗಳ ಆಕಾರ ಏನು. ಆದ್ದರಿಂದ ನನ್ನ ಮಗಳು ಕೇಳ್ತಾ ಇರುವಂತಹ ಅಡುಗೆ ಮನೆ ಇಲ್ಲದೆ ಇರೋ ಮನೆ. ನಿಮ್ಮಲ್ಲಿ ಅಡುಗೆ ಮನೆ ಇದೆಯಾ? ನಿಮ್ಮಲ್ಲಿ ಅಡುಗೆ ಮನೆ ಇದೆಯಾ? ಕೇಳ್ಕೊಂಬರಕ್ಕಾಗಲ್ಲ. ಸ್ವಯಂಭವ ಏನು ಮಾಡ್ದ? ಸ್ವಾಮಿ ನೀನೇ ಶರಣು ಅಂತಂದ. ಅದೇ ಸಂದರ್ಭದಲ್ಲೇ ಚತುರ್ಮುಖ ಬ್ರಹ್ಮದೇವರಿಂದ ಹುಟ್ಟಿ ಬಂದವರು. ಎಲ್ಲಿಂದ ಬಂದರು? ಬ್ರಹ್ಮದೇವರ ಶ್ಯಾಡೋ, ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿ ಬಂದ ಮಹಾನುಭಾವರು. ಯಾರವರು? ಕರ್ದಮ. ಕರ್ದಮ. ಕರ್ದಮ ಅಂದ್ರೆ ಆಕ್ಚುಯಲ್ ಆಗಿ ಕೆಸರು. ಕರ್ದಮ ಶಬ್ದಾರ್ಥ ಏನು? ಕೆಸರು ಅಂತ. ಇವ್ರ ಕೆಸರ ಇವ್ರ ಹೆಸರು. ಕರ್ದಮ ಅಂತಂದ್ರೆ ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಕರ ಅಂದ್ರೆ ಕೈ. ಯಾರ ಇಂದ್ರಿಯಗಳು ಅವ್ರು ಹೇಳ್ದಾಗ ಕೇಳುತ್ತೋ ಅವ್ರು ಯಾರು? ಕರ್ದಮರು. 100 ವರ್ಷ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಅವರ ಮುಂದೊಂದು ಬೆಳಕು ಬಂತು. ಆ ಬೆಳಕು ಯಾವುದು ಅಂತ ನೋಡ್ತಾರೆ. ಬಿಳಿ ವಸ್ತ್ರವನ್ನು ಉಟ್ಟ, ಬಿಳಿಯಾದ ಹಾರ ಹಾಕೊಂಡ, ಬಿಳಿ ಬಣ್ಣದ ಒಂದು ಭಗವದ್ ರೂಪ ಎದುರಿಗೆ ನಿಂತಿದೆ. ಆ ರೂಪದ ಹೆಸರೇನು? ಶುಕ್ಲ. ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರವನ್ನ ಕೇಳಿ 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 ದೇವರ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ನಮಗೆ ಪ್ರವಚನ ಕೇಳಿ 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 ಕಣ್ಣಾಗಿ ಮುಚ್ಕೊಂಡು ಹೋಗುತ್ತೋ ಹಾಗೆ ಶುಕ್ಲನಾಮಕ ಭಗವಂತನಿಗೆ ಕರ್ದಮ ಪ್ರಜಾಪತಿಗಳು ಮಾಡಿದ ಸ್ತೋತ್ರವನ್ನು ಕೇಳಿ ಧಾರಾಕಾರವ ಕಣ್ಣಲ್ಲಿ ಆನಂದ ಬಾಷ್ಪ ಅನ್ನೋದು ಸುರಿದೋಯ್ತು. ಆ ಆನಂದ ಬಾಷ್ಪ ಒಂದು ಕಡೆ ಕಲೆಕ್ಟ್ ಆಗಿ ಅದೇನಾಯ್ತು? ತೀರ್ಥ ಆಗೋಯ್ತು.
ಯಾವ ತೀರ್ಥ ಅದು? ಬಿಂದು ಸರೋವರ ಸಿದ್ಧಾಶ್ರಮ ದೇವರಿಂದ. ಏನು ಬೇಕ್ರಿ? ಇಷ್ಟು ಚೆನ್ನಾಗಿ ಸ್ತೋತ್ರ ಮಾಡಿದ್ರಿ, ನಿಮಗೇನು ಬೇಕು? ಸ್ವಾಮಿ, ನಾನು ಸನ್ಯಾಸಿಯಾಗಿ ಹೋಗಬೇಕು. ಇನ್ನು ಈಗಲೇ ಬೇಡ, ಇನ್ನು 3 ದಿನಕ್ಕೆ ಸರಿಯಾಗಿ ಸ್ವಯಂಭುವ ಮನು ಮಹಾರಾಜರ ಮಗಳು, ಮಧ್ಯದ ಮಗಳು ದೇವಹೂತಿ ದೇವಿಯನ್ನ ಈಗ ಮದುವೆ ಮಾಡಿಕೊಡಕ್ಕೆ ಅಂತ ನಿಮ್ಮ ಮನೆಗೆ ಬರ್ತಾರೆ. ಬೇಡ ಅನ್ಬೇಡ, ಒಪ್ಪಿಕೋ, ಸೃಷ್ಟಿ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸು, ಸನ್ಯಾಸಿ ಹೋಗು. ದೇವರದ್ದೇ ಆದೇಶ. ಸ್ವಯಂಭುವ ನಿತ್ಯ ಪ್ರಾರ್ಥನೆ ಮಾಡ್ತಾನೆ, ಜ್ಞಾನಿಗಳನ್ನು ಅಳಿಯನಂದಾಗಿ ಕೊಡು ಅಂತ. ದೇವರಿಂದ ಸಿದ್ಧಾಶ್ರಮಕ್ಕೆ ಹೋಗು, ಕರ್ದಮ ಇದ್ದಾರೆ ತಗೋ. ಕರ್ದಮ ಸ್ವಯಂಭುವ ಸಂಬಂಧದಲ್ಲಿ ಏನಾಗುತ್ತೆ? ಇಬ್ಬರೂ ಬ್ರಹ್ಮದೇವರ ಮಕ್ಕಳೇ, ಅಣ್ಣ ತಮ್ಮಂದ್ರಾಗಬೇಕು. ಮಗಳನ್ನ ಯಾರಿಗೆ ಕೊಟ್ಟ? ಸ್ವಯಂಭುವ ಮನು ಮಹಾರಾಜರು ಚಿಕ್ಕವರು. ಈ ಥರ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳದೆ, ನೋಡ್ರಿ ನಿಮ್ಮ ಪುರಾಣದಲ್ಲಿ ಮಗಳನ್ನ ತಮ್ಮಂಗೆ ಕೊಟ್ಬಿಡೋದು, ಮಗಳನ್ನ ಅಣ್ಣ ತಮ್ಮಂದ್ರೆ ಮದುವೆ ಆಗೋದು, ಯಾರ ಪುರಾಣವಾಗೆಲ್ಲ ಥೂ, ಅಸಹ್ಯ. ಜನ ಬೈತಾರೋ ಬೈಯೋದು, ಅಜ್ಞಾನಿಗಳಾದವರಿಗೆ ಆಲೋಚನೆ ತಲೆಗೆ ಬರುತ್ತೋ ಬರೋದು. ಅದಕ್ಕೆ ಉತ್ತರ ಏನು? ಮೈಥುನ ಸೃಷ್ಟಿಯಿಂದ ಹೊರಗೆ ಬಂದದ್ದು ಮಾತ್ರ ಸಂಬಂಧವಾಗುತ್ತೆ. ಇದ್ಯಾವುದು ಮೈಥುನ ಸೃಷ್ಟಿಯಿಂದ ಹೊರಗೆ ಬಂದದ್ದಲ್ಲ. ಇದೆಲ್ಲ ಚತುರ್ಮುಖ ಬ್ರಹ್ಮದೇವರ ಮಾನಸ ಸೃಷ್ಟಿ. ಆದ್ದರಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಬಂದದ್ದು ಯಾವ ದಕ್ಷ ಪ್ರಜಾಪತಿಯ ಸೃಷ್ಟಿಯನ್ನು ಮುಂದು ಮಾಡಿಕೊಂಡು ಇದೆಲ್ಲ ವ್ಯವಸ್ಥೆಗಳು ಬಂದು. ಚತುರ್ಮುಖ ಬ್ರಹ್ಮದೇವರ ಆದಿ ಸೃಷ್ಟಿಯಲ್ಲಿ ಈ ವಿಭಾಗಗಳಿಗೆ ಅವಕಾಶ ಅಂತ ಅನ್ನೋದಿಲ್ಲ. ಆದ್ದರಿಂದ ನಾವು ನಾಳೆ ಬೆಳಗ್ಗೆ ಮನೆಗೆ ಹೋದ್ಮೇಲೆ ಈ ಕಥೆ ನೆನಪಾಗಿ ಅಯ್ಯಯ್ಯೋ ಅಣ್ಣ ತಮ್ಮಂದ್ರನ್ನೇ ಮಾವಾಳಿ ಆಗ್ಬಿಟ್ರಲ್ಲಪ್ಪ ಅನ್ನೋ ಗಾಬರಿಗೆ ಒಳಗಾಗೋ ಅವಕಾಶ ಇಲ್ಲ. ಅವರೆಲ್ಲ ಸೃಷ್ಟಿ ಮಾಡಲಿಕ್ಕೆ ಬಂದ ಪ್ರಜಾಪತಿಗಳು. ಹಾಗೆ ನಾವು ಅನುಸಂಧಾನ ಮಾಡಿಕೊಂಡ್ರೆ ಒಟ್ಟಿಗೆ ಹುಟ್ಟಿದ್ರು ಅಂದ ಮಾತ್ರಕ್ಕೆ ಶತರೂಪ ಸ್ವಯಂಭುವ ಅಣ್ಣ ತಂಗಿ ಆಗ್ಬಿಡ್ಬೇಕು. ನಮ್ಮ ಕಲ್ಪನೆ ಅನುಸಾರವಾಗಿ, ಅದನ್ನ ನಾ ಹೇಳ್ತೀನಿ, ನಮ್ಮ ಕಲ್ಪನೆ ಅನುಸಾರವಾಗಿ. ಹಾಗಾಯ್ತಾ? ಯಾಕಾಗಲಿಲ್ಲ? ಮೈಥುನ ಸೃಷ್ಟಿಯಿಂದ ಬಂದಿಲ್ಲ, ಆದ್ದರಿಂದ ಸಂಬಂಧ ಪರಿಕಲ್ಪನೆಗಳು ನಮ್ಮಂತೆ ಇಲ್ಲ. ಉತ್ತರ. ಇಷ್ಟಾದ ಮೇಲೆ 3 ದಿನಗಳಿಗೆ ಸರಿಯಾಗಿ ಒಂದು ಆನೆಯ ಮೇಲೆ ಕೂಡಿಸಿಕೊಂಡು ದೇವಹೂತಿ ದೇವಿಯನ್ನು ಕರ್ಕೊಂಡು ಬಂದಿದ್ದಾರೆ. ಸ್ವಾಗತ ಮಾಡಿದ ಕರ್ದಮ. ಮನು ಮಹಾರಾಜರು, ಸ್ವಾಮಿ ದೇವರ ಆದೇಶ ಆಗಿದೆ, ಕನ್ಯಾ ಸ್ವೀಕಾರ ಮಾಡಿಕೊಳ್ಬೇಕು. ಹಾಗೆ ಆಗಲಿ ಸ್ವೀಕಾರ ಮಾಡಿಕೊಂಡು ಕನ್ಯಾ ತದೇವ ಲಗ್ನ. ಮುಹೂರ್ತ ಯಾವುದು, ಗಳಿಗೆಗಳು ಯಾವುದು, ರಾಶಿ ಯಾವುದು, ಇನ್ನೊಂದೇನು ಮತ್ತೊಂದೇನು, ಬಂಧುಗಳನ್ನು ಕರೆದುವ, ಊಟ ಹಾಕಿದುವ, ಪ್ರದಕ್ಷಿಣೆ ಏನು ಕೊಟ್ಟರು, ಏನಿಲ್ಲ. ತದೇವ ಲಗ್ನ, ನೀನು ಹೋಗು, ಕೊಡು, ಬಾ, ಅಷ್ಟೇ. ಕನ್ಯಾದಾನ ಮಾಡಿ ಕೊಟ್ಟುಬಿಟ್ರು. ಕೊಟ್ಟ ಮೇಲೆ ಬರುವಾಗ ಹೇಳ್ತಾರೆ ಸ್ವಯಂಭುವ, ಅಮ್ಮ ನಿದ್ದೆ ಮಾಡಬೇಕು ಅನಿಸಿದ್ರೆ ಮೆಚ್ಚಗಿರೋ ಹಾಸಿಗೆ ಇಲ್ಲ, ಚಾಮರ ಬೀಸಲಿಕ್ಕೆ ಸೇವಕಿಯರಿಲ್ಲ, ಬಾಯಾರಿಕೆ ಆಗುವ ಮೊದಲೇ ನೀರು ಕೊಡುವಂಥವ್ರಿಲ್ಲ, ಜ್ಯೂಸ್ಗಳಿಲ್ಲ, ರಸಾಯನಗಳಿಲ್ಲ, ಹಸಿವಾಗುವ ಮೊದಲೇ ಅನ್ನಾಹಾರಗಳನ್ನು ಕೊಡೋರಿಲ್ಲ, ಕಾಲು ಒತ್ತೋರಿಲ್ಲ, ಸ್ನಾನ ಮಾಡಿಸೋರಿಲ್ಲ. ಯಾರು ಹಂಸತೂಲಿಕಾ ತಲ್ಪದಲ್ಲಿ ಬಿದ್ದು ಎದ್ದು ಮಿಂದ ನೀನು ಕಲ್ಲು ಮಣ್ಣುಗಳ ಮೇಲೆ ಓಡಾಡುವ ಸ್ಥಿತಿ ನಿನಗೆ ನಿನ್ನ ಅಪೇಕ್ಷೆಯಂತೆ ಬಂದಿದೆ. ಏನಾದರೂ ಬೇಕು ಅಂದರೆ ಕರೆ ಕಳಿಸು, ಎಲ್ಲ ರೀತಿಯಾದ ವ್ಯವಸ್ಥೆ ಆಗತ್ತೆ ಅಂದಾಗ ದೇವಹೂತಿ ಏನನ್ಬೇಕು ನೋಡ್ಕೊಂಡು ವಾಟ್ಸಪ್ ಮಾಡ್ತೀನಿ, ರಿಪ್ಲೈ ಮಾಡಲಿಲ್ಲ ಅಂದರೆ ನಾನು ಫೋನ್ ಮಾಡಿಬಿಡ್ತೀನಿ ಅಂತ. ಅಪ್ಪ ಎಷ್ಟು ಗಂಟೆ ಹೊರಡ್ತೀರಿ, ಹೊತ್ತಾಯಿತು ಅಂತಂದ. ಹೊರಡ್ರಿ. ಜ್ಞಾನಿಗಳ ಸಹವಾಸದಲ್ಲಿ ಸಾಧನೆ ಎಷ್ಟು ಮಾಡಲಿಕ್ಕಾಗತ್ತೋ, ಯಾವಾಗ ಮನಸ್ಸು ಬದಲಿಸಿಕೊಂಡು ಬಿಟ್ಟು ಹೋಗಿಬಿಡ್ತಾರೋ ಗೊತ್ತಿಲ್ಲ. ಆದ್ದರಿಂದ ನಾನು
ಅವರನ್ನು ಮದುವೆ ಆಗಿದ್ದೇ ಶ್ರೀಹರಿನ ನೋಡಬೇಕು ಅಂತ. ಬ್ರಹ್ಮದೇವರ ಮೊಮ್ಮಗಳು, ದೇವರ ಮರಿಮಗಳು, ಸ್ವಯಂಭೂ ಮನು ಮಹಾರಾಜನ ಮಗಳು, ಕರ್ದಮ ಪ್ರಜಾಪತಿಗಳ ಹೆಂಡತಿ, ಕಪಿಲನ ತಾಯಿ, ಅತ್ರಿಯೇ ಮೊದಲಾದ ಮಹಾನುಭಾವರ ಅತ್ತೆ, ದತ್ತಾತ್ರೇಯನ ಅಜ್ಜಿ, ಯಜ್ಞನಾಮಕ ಭಗವಂತನ ಸೋದರತ್ತೆ ದೇವಹೂತಿ ದೇವಿ. ಅವಳು ಹೇಳುವಂಥ ಮಾತೇನು? ಸಾಧನೆ ಆಗಬೇಕು ನನಗೆ. ನಮಗೆ ಯಾರೂ ಇಲ್ಲ, ಸಾಧನೆನೋ ಏನೋ, ಸಾಧನೆ ದ್ವಾದಶಿ ಆಗ್ಬಿಟ್ರೆ ಸಾಕು ನಮಗೆ. ಸಾಧನೆ ದ್ವಾದಶಿ ಪಕ್ಕ, ಏಕಾದಶಿ ಉಪವಾಸ ಮಾಡದೆ ಆದರೂ ಪರವಾಗಿಲ್ಲ ರೀ, ಟೈಮಿಗೆ ಕರೆಕ್ಟಾಗಿ ತೀರ್ಥ ಬಿಟ್ಬಿಟ್ಟಿರ್ಬೇಕು ಎಲೆ ಮೇಲೆ ದ್ವಾದಶಿ ದಿನ. ನಮ್ದು ಹಾಗೆ ಸಾಧನೆ ದ್ವಾದಶಿ. ನಾವು ತಾಯಿ ಹೆಸರಿಗೆ ಹೇಳಿಬಿಟ್ರೆ ಸಾಕು, ಶ್ರೀಹರಿ ಮನಸ್ಸಲ್ಲಿ ಬಂದು ನಿಂತ್ಕೊಳ್ತಾನೆ. ಅದೊಂದು ಆಸೆಯಿಂದಲೇ ನನ್ನ ಮಗಳಿಗೆ ದೇವಹೂತಿ ಅಂತ ಹೆಸರಿಟ್ಟಿದ್ದಾನೆ. ಒಂದು ಹಂಗಾದರೂ ಭಾಗವತ ನೆನಪಾಗಲಿ. ನಮಗೇನು ಭಾಗವತ ಪುಸ್ತಕ ನೋಡಿ ನೆನಪಾಗುವಂಥವ್ರಲ್ಲ, ಅಜ್ಞಾನಿಗಳಾದ್ದರಿಂದ. ಮಕ್ಕಳ ಹೆಸರನ್ನು ಕೇಳಾದರೂ ಕೂಡ ಭಾಗವತ ಕಥೆ ನೆನಪಾಗಲಿ, ಒಂದಿಷ್ಟಾರು ವೈರಾಗ್ಯ ಬರಲಿ ಅನ್ನೋ ದೃಷ್ಟಿಯಲ್ಲೇ ಅದೇ ಹೆಸರಿಡುವಂಥ ಒಂದು ವ್ಯವಸ್ಥೆ ದೇವರು ಪ್ರೇರಣೆ ಮಾಡಿಕೊಟ್ಟ. ಇರಲಿ, ಅದು ಬೇರೆ. ದೇವಹೂತಿ ದೇವಿ, ಅಪ್ಪ ಯಾವಾಗ ಹೋಗ್ತೀಯಾ ಅಂತ ಕೇಳಿದ್ಲು. ಹೊರಟು ಬಿಡು ಬೇಗ ಅಂತ ಕೇಳಿದ್ಲು. ಹೊರಟು ಬಿಡು ಅಂದಾಗ ಅವನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಮಹಾನುಭಾವ, ಭಗವತ ಪರೋಕ್ಷ ಜ್ಞಾನಿ, ಸಾಧನೆ ಆಗಲಿ ಅಂತ ಹೇಳಿ ಬರ್ಹಿಷ್ಮತಿ ನಗರಕ್ಕೆ ಬಂದರು. ಅಣ್ಣ ಮಕ್ಕಳಿಗೆ ರಾಜ್ಯಗಳನ್ನು ಕೊಟ್ಟರು. ಸಾಧನೆಯನ್ನು ಮಾಡಿಕೊಂಡು ಮಹಾನುಭಾವರು ಸ್ವಯಂಭೂ ಮನು ಮಹಾರಾಜರು ಮೋಕ್ಷಕ್ಕೆ ಹೋದರು. ಅವರ ಮೋಕ್ಷ ಆಯಿತು. ಇಲ್ಲಿ ದೇವಹೂತಿ ದೇವಿ ಮದುವೆ ಆದ ದಿವಸದಿಂದ ಗಂಡ ಮಾತಾಡಿಸ್ತಾನೆ, ಇವತ್ತು ಮಾತಾಡಿಸ್ತಾನೆ, ಸಾಯಂಕಾಲ ಮಾತಾಡಿಸ್ತಾನೆ, ನಾಳೆ ಮಾತಾಡ್ತಾನೆ, ನಾಡಿದ್ದು ಮಾತಾಡ್ತಾನೆ. ಸರಿ, ಒಂದು ವಾರ ಅಡ್ಜಸ್ಟ್ ಆಗ್ಲಿಕ್ಕೆ ಬೇಕು. 1 ತಿಂಗಳು ನಾಚಿಕೆ ಇರುತ್ತೆ, 2 ತಿಂಗಳು ಎಲ್ಲ ಹೋಗಿರುತ್ತೆ. ಮಾತಾಡಿಸ್ತಾನೆ ಅಂತ ವೈಟ್ ಮಾಡ್ತಾ 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 ಸಂವತ್ಸರಗಳು, ಪರಿವತ್ಸರಗಳು ಎಲ್ಲ ಕಳೀತು. 100 ವರ್ಷ ಆಯಿತು. ಗಂಡ ನನ್ನನ್ನ ನೋಡ್ಲಿ, ಮುಟ್ಟಲಿ ಅಲ್ಲ ನೋಡಲಿ ಅನ್ನುವ ಪ್ರತೀಕ್ಷೆಯಲ್ಲಿ ಆ ಮಹಾತಾಯಿ ಕಳೆದದ್ದು ಎಷ್ಟು ವರ್ಷ? ಅವಳಿಗೆ ಅಸಹನೆ ಆಗಲಿಲ್ಲ, ಅವಳಿಗೆ ಬೇಜಾರಾಗಲಿಲ್ಲ. ಬಯಸಿ ಬಯಸಿ ಪಡೆದ ಭಾಗ್ಯ ಅವಳು. ದೇವರನ್ನ ನೋಡಿದ ಮಹಾನುಭಾವರು ನನ್ನನ್ನು ನೋಡ್ಲಿಕ್ಕೆ ಇಷ್ಟು ಟೈಮ್ ಆದರೂ ಬೇಡವಾ? ನಮಗೇನಾರ ಕೊಟ್ಬಿಟ್ರೆ 3 ಜನ್ಮನೇ ಆಗೋಗಿರುತ್ತೆ ನಮಗೆ. ಅವರಿಗೆಲ್ಲ ಬಿಡಿ, ಮಹಾನುಭಾವರು ದೇವರನ್ನ ನೋಡಿದ ಕಣ್ಣು ನನ್ನನ್ನು ನೋಡಬೇಕಾದ್ರೆ, ದೇವರ ಸ್ತೋತ್ರ ಮಾಡಿದ ನಾಲಿಗೆ ದೇವಹೂತಿ ಬಾ ಅನ್ಬೇಕಾದ್ರೆ, ದೇವರನ್ನ ಮುಟ್ಟಿದ ಕೈ ನನ್ನ ಭುಜವನ್ನು ಮುಟ್ಟಬೇಕಾದ್ರೆ, ದೇವರ ಬಳಿಗೆ ಹೋದ ಕಾಲುಗಳು ನನ್ನ ಹತ್ರ ಬರಬೇಕಾದ್ರೆ ಟೈಮ್ ತಗೊಳುತ್ತಲ್ವ? ತಗೊಳ್ಳಿ, ಏನ್ ಟೆನ್ಷನ್ ಇಲ್ಲ. ನನ್ನನ್ನು ಅವರು ಒಂದು ಸಲ ದೇವಹೂತಿ ಅಂತ ಕರೆದ್ರೆ ಸಾಕು, ಮೋಕ್ಷ ಓಪನ್ ಆಗಿಬಿಡುತ್ತೆ ಬಾಗಿಲು. ಅವ್ರು ನನ್ನ ಗಂಡ ಅನ್ಕೊಳ್ಳಿಕ್ಕೆ ನನ್ನ ಹೆಮ್ಮೆ ಅಂತಾಳೆ ಆ ತಾಯಿ ಆಲೋಚನೆ ಮನಸ್ಸಿನಲ್ಲಿ. ಕೊನೆಗೆ 100 ವರ್ಷ ಕಳೆದ ಮೇಲೆ ಅವಳ ಹತ್ರ ಬಂದರು. ನಿತ್ಯ ಅವರು ಬಿಂದು ಸರಸ್ಸಲ್ಲಿ ಸ್ನಾನ ಮಾಡ್ತಾರೆ. ಅವ್ರಿಗೆ ಪೂಜೆಗೆ ಏನು ಬೇಕೋ ಅಣಿಯ ಮಾಡೋದು, ಯಜ್ಞಕ್ಕೆ ಏನು ಬೇಕೋ ಇಡೋದು, ಪುಸ್ತಕ ಇಡೋದು, ನಿಂತ್ಕೊಂಡು ನೋಡ್ತಿರೋದು. ಊಟ ಮಾಡಿದ್ಯಾ ಕೇಳಲಿಲ್ಲ, ಸ್ನಾನ ಮಾಡಿದ್ಯಾ ಕೇಳಲಿಲ್ಲ, ತಿಂದ್ಯಾ ಕೇಳಲಿಲ್ಲ, ಮಲಗಿದ್ಯಾ ಕೇಳಲಿಲ್ಲ, ಆಯಾಸ ಆಯ್ತಾ ಕೇಳಲಿಲ್ಲ, ಕೂದಲು ಯಾಕೆ ಗಂಟಾಗ್ತಾ ಇದೆ, ಜಟಾಮಂಡಲ ನಿರ್ಮಾಣ ಆಗ್ತಾ ಇದೆ ಯಾಕೆ ಕೇಳಲಿಲ್ಲ, ಬಣ್ಣ ಮಾಸಿದೆ ಯಾಕೆ ಅವ್ರು ಕೇಳಲಿಲ್ಲ. ಯಾಕೆ ಕೇಳಬಾರ್ದು? ಅಪರೋಕ್ಷ ಜ್ಞಾನಿಗಳು, ದೇವರ ಜೊತೆ ಮಾತಾಡಿದವರು ಒಬ್ಬರನ್ನ ಮುಟ್ಟಬೇಕಾದ್ರೆ ಆ ಪಾತ್ರೆ ಯೋಗ್ಯವಾದ ಪಾತ್ರೆ ಆಗಿರಬೇಕು. ತಡ್ಕೊಳ್ಳೋ ಸಾಮರ್ಥ್ಯ ಬೇಕಲ್ಲ. ಒಡೆದೋದ್ರೆ ನೈಟ್ ಬಲ್ಬಲ್ಲಿ ನಾವು ಅದಕ್ಕಿಂತ ಅತ್ಯಧಿಕವಾದ ಕರೆಂಟನ್ನು ಫ್ಲೋ ಮಾಡಿಬಿಟ್ರೆ ಏನಾಗುತ್ತೆ? ಬಲ್ಬ್ ಹೊಡೆದೋಗುತ್ತೆ. ಸಾಮರ್ಥ್ಯವೇ ಇಲ್ಲ. ಆ ಸಾಮರ್ಥ್ಯವನ್ನು ಕೊಡಲಿ ದೇವರು, ಕೊಡಲಿ, ತಪಸ್ಸು ಮಾಡಲಿ ಅವಳು ಎಂಬುದಾಗಿ 100 ವರ್ಷ ಇವರು ತಪಸ್ಸು ಮಾಡಿದ್ರು, 100 ವರ್ಷ ಅವಳು ತಪಸ್ಸು ಮಾಡಿದ್ಲು. 100 ವರ್ಷ ಆಗ್ತಾ ಇದ್ದ ಹಾಗೆ ಹತ್ತಿರ ಬಂದು ಭುಜ ಮುಟ್ಟಿದ್ರು.
ನೀರೇ ಬಂದ್ಬಿಡ್ತಂತೆ ಕಣ್ಣಲ್ಲಿ. ಆರ್ದ್ರ ವಸ್ತ್ರಾಂಗಯುಕ್ತ. ಅವಳ ಕಣ್ಣೀರು ಹೇಗೆ ಬಂತು ಅಂದರೆ ಬಟ್ಟೆ ಎಲ್ಲ ಒದ್ದೆ ಆಗೋಯ್ತಂತೆ. ಅಷ್ಟು ನೀರು ಬಂದ್ಬಿಡ್ತು. ನಾಚಿಕೆ ಆಯಿತು. ದೇವರನ್ನು ಮುಟ್ಟಿದ ಕೈ ನನ್ನನ್ನು ಮುಟ್ಟಿಬಿಡ್ತಲ್ಲ, ಮಹಾಭಾಗ್ಯಶಾಲಿನಿ ನಾನು ಅಂತ ನಮಸ್ಕಾರ ಮಾಡ್ತಾಳೆ ಗಂಡನ ಪಾದಗಳಿಗೆ. ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ. ಎಲ್ಲಿ ಸ್ನಾನ ಮಾಡೋದು? ಬಿಂದು ಸರೋವರ. ಅವಳು ನಿತ್ಯ ಸ್ನಾನ ಮಾಡ್ತಾ ಇದ್ದಿದ್ದು ದೇವರ ಕಣ್ಣೀರಲ್ಲೇ. ಏನು ಭಾಗ್ಯ ನೋಡ್ರಿ. ಧ್ರುವರಾಜರು ನಿತ್ಯ ಆಚಮನ ಮಾಡ್ತಾರೆ ಗಂಗೆಯಲ್ಲಿ. ಅಸ್ಮತ್ ಕುಲದೇವತಾ ಚರಣಾರವಿಂದೋದಕ ಮಿತಿಯ ಮನುಸವನಂ 4ನೇ ಸ್ಕಂದ ಹೇಳುತ್ತೆ. ನನ್ನ ಕುಲದೇವತಾ ಪಾದೋದಕ ಅಂತ ಆಚಮನ ಮಾಡ್ತಾರಂತೆ. ಯಾರು? ಧ್ರುವರಾಜರು. ಋಷಿಮುನಿಗಳೆಲ್ಲ ಸರ್ವೋತ್ತಮನ ಪಾದೋದಕ ಅಂತ ತಲೆ ಮೇಲೆ ಇಟ್ಕೊಂಡು ಮೆರಿತಾರೆ. ಕರ್ದಮ ದೇವಭೂತಿಯರು ನಿತ್ಯ ಸ್ನಾನ ಮಾಡ್ತಿದ್ದೆಲ್ಲಿ? ಚಿದಾನಂದ ರೂಪಿ ಭಗವಂತನ ಕಣ್ಣಿನಿಂದ ಸೃಷ್ಟವಾದ ನೀರಿನಲ್ಲೇ ನಿತ್ಯ ಸ್ನಾನ. ಎಷ್ಟು ಭಾಗ್ಯ! ಅದಕ್ಕೆ ಇವತ್ತು ಸಿದ್ಧಪುರ ಮಾತೃಗಯ ಅತ್ಯಂತ ದರ್ಶನೀಯವಾಗಿರತಕ್ಕಂತಹ ಕ್ಷೇತ್ರ. ಜೀವನದಲ್ಲಿ ಒಮ್ಮೆಯಾದರೂ ಮಾತೃಗಯ ದರ್ಶನ ಮಾಡಿ ಅಲ್ಲಿರತಕ್ಕಂತಹ ಬಿಂದು ಸರಸ್ಸಿನಲ್ಲಿ ಸ್ನಾನ ಮಾಡ್ರಿ. ಭಾತಿ ಸಿದ್ಧಪುರಿ ಯತ್ರ ಸಿದ್ಧಾ ಮುಕ್ತಿಪುರಿ ನೃಣಾಂ. ವಾದಿರಾಜರುತ್ತಾರೆ, ಸಿದ್ಧಪುರಿ ನಿಮ್ಮನ್ನ ಮೋಕ್ಷಕ್ಕೆ ಸಿದ್ಧರನ್ನಾಗಿ ಮಾಡುವ ನಗರ ಅದು. ಏನು ವೈಭವ ರೀ! ಹೋದವರೆಲ್ಲ ಹೇಳ್ತಾ ಇರ್ತಾರಲ್ಲಿ. ನಾನೇ 2-3 ಸಲ ಹೋಗಿದ್ದೀನಿ. ಹೋದವ್ರು ಹೇಳುವಾಗ, ಏನಾಚಾರ್ಯ ಪ್ರವಚನದಲ್ಲೆಲ್ಲ ಅದನ್ನು ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಟು ಹೇಳ್ತೀರಿ. ಇಲ್ಲಿ ನೋಡಿದ್ರೆ ಒಳ್ಳೆ ಪಾರ್ಕ್ ಇದ್ದಾಗಿದೆ. ನನಗೂ ನಿಮಗೂ ಏನಾಗಬೇಕ್ರಿ? ಪಾರ್ಕ್ ಇದ್ದಾಗಿದೆ. ಅಲ್ಲಿ ನೋಡಿದ್ರೆ ಮೋಟ್ರ್ ಆನ್ ಮಾಡಿರ್ತಾರೆ, ನೀರು ಬರ್ತಾ ಇರುತ್ತೆ. ಮೋಟ್ರ್ ಆಫ್ ಮಾಡಿದ್ರೆ ನೀರು ಖಾಲಿ ಆಗುತ್ತೆ. ಡೈಲಿ ನೀರು ಖಾಲಿ ಮಾಡ್ತಾರೆ. ಸಿದ್ಧಪುರಿ ಅಂತವ ಅನುಸಂಧಾನ ಹೇಗೆ ಬರಬೇಕು ನಮಗೆ ಅಂದರೆ, ಅನುಸಂಧಾನ ನಿಮ್ಗೆ ಬರಲಿಲ್ಲ ಅಂತ ನೀನು ಹೋಗಿದ್ದು ವೇಸ್ಟ್ ಅಲ್ಲಿಗೆ ಅಂತ. ಅಲ್ಲಿನ ಕ್ಷೇತ್ರವಾಸಿಗಳು ಅದನ್ನು ಮೇಂಟೈನ್ ಮಾಡಬೇಕಾದವರು ಏನು ಬೇಕಾದ್ರೂ ಮಾಡಲಿ. ನೀವು ಅಲ್ಲಿ ಹೋಗಿದ್ದೇನಂತ? ಕ್ಷೇತ್ರ. ಕರ್ದಮರು ತಪಸ್ಸು ಮಾಡಿದ ಜಾಗ. ಶುಕ್ಲನಾಮಕ ಭಗವಂತನ ಕಣ್ಣಿಂದ ಧಾರಾಕಾರವಾಗಿ ನೀರು ಬಂದು ನಿರ್ಮಾಣವಾದ ಬಿಂದು ಸರಸ್. ನನಗದೇ ನೀರೇ ದೇವರ ಕಣ್ಣೀರು. ಅನುಸಂಧಾನಕ್ಕೆ ಫಲ. ಕ್ಷೇತ್ರಗಳಿಗೆ ಹೋದರೆ ಇವತ್ತು ಕ್ಷೇತ್ರ ಹೇಗಿದೆ ಅಂತ ನೋಡಿಕೊಂಡು ಫಲ ಅಲ್ಲ. ಪುರಾಣಗಳಲ್ಲಿ ಹೇಳಿದ ಕ್ಷೇತ್ರ ಮಹಿಮೆಗಳನ್ನು ಅನುಸಂಧಾನ ಮಾಡಿಕೊಂಡು ಹೋದರೆ ಫಲ. ಅದು ಸಿದ್ಧಪುರದ ಮಹಿಮೆ. ನಿತ್ಯ ಸ್ನಾನ ಮಾಡ್ತಿದ್ಲು. ಅವತ್ತವಳು ಕೆಳಗಿಳಿದಾಗ ನೀರಿನಲ್ಲೇ ಇದ್ದ ಕೆಲವರು ಬಂದು ಕೆಳಗೆ ಕರ್ಕೊಂಡು ಹೋಗ್ಬಿಟ್ರು ಅವಳ. ನೋಡಿ, ನೀರೊಳಗೆ ಇಳಿತಾ ಇದ್ದಾಳೆ. ಅಲ್ಲಿ ಅರಮನೆ, ಬಿಂದುಸರದ ಒಳಗೆ ದೇವಸ್ತ್ರೀಯರೆಲ್ಲ ಬಂದಿದ್ದಾರೆ. ಬಂದವರು ಏನು ಮಾಡಿದ್ರು? ಅವಳಿಗೆ ಜಟೆ ಕಟ್ಟಿದ್ದಲ್ಲ ಕೂದಲು, ನಿಧಾನವಾಗಿ ಬಿಡಿಸಿದ್ರು. ಬಿಡಿಸಿ ಎಣ್ಣೆ ಹಚ್ಚಿ ಬಿಸಿ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸಿದ್ರು. ಒಳ್ಳೆ ಆಭರಣಗಳನ್ನು ಕೊಟ್ಟರು, ವಸ್ತ್ರಗಳನ್ನು ಹಾಕಿದ್ರು, ಗಂಧ ಹಚ್ಚಿದ್ರು, ಚಿಲಕಗಳನ್ನು ಹಚ್ಚಿದ್ರು. 100 ವರ್ಷದ ಸಾಧನೆ ಮಾಡಿದ ಹುಡುಗಿ ಷೋಡಶಿಯಾಗಿ ಮೇಲೆದ್ದು ಬಂದು ಗಂಡನ ಮುಖ ನೋಡ್ಲಿಕ್ಕೆ ನಾಚಿಕೆ ಆಗ್ಬಿಟ್ಟು, ನಾನು ಹೆಂಗೆ ನೋಡ್ಲಿ ಅವರನ್ನ? ಈ ಸಂಧೆಯಿಂದ ಕರ್ದಮರನ್ನು ನೋಡ್ತಾರೆ, ಅವ್ರಿಗೂ ಅದೇ ನಾಚಿಕೆ. ನಾನು ಹೆಂಗೆ ನೋಡ್ಲಿ ಅವಳನ್ನ? ಸಂಸಾರ ಮಾಯೆ, ಭಗವದಿಚ್ಛೆ ಯಾರನ್ನೂ ಬಿಟ್ಟಿದ್ದಲ್ಲ ಅಲ್ವಾ? ಎಲ್ಲರೂ ಸಂಸಾರ ಬದ್ಧರೇ. ಆ ಕಾಲಕ್ಕೆ ಭಗವನ್ ಮಾಯ. ಕರ್ದಮರಂತಾರೆ, ನಾನು ಸ್ನಾನ ಮಾಡ್ಕೊಂಡ್ಬರ್ತೀನಿ, ಇದು ಸ್ವಲ್ಪ ಹೊತ್ತು ಅಂತ. ಇವರು ಒಳಗಿಳಿದ್ರೆ ದೇವ ಪುರುಷರು ಬಂದಿದ್ದಾರೆ, ಅವರು ಕರ್ಕೊಂಡು ಹೋಗಿ ಕ್ಲೀನಾಗಿ ಅವರು ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವ್ರನ್ನ ಕರ್ಕೊಂಡು ಬಂದರು. ಇಬ್ಬರು ಷೋಡಶ ವೈಭವ. ವಿಹಾರ ಆಗಬೇಕಲ್ಲ, ಎಷ್ಟು ವರ್ಷ ವಿಹಾರ ಮಾಡೋದು? ಅವಳು ನನ್ನನ್ನು ಮುಟ್ಟದೆ ಎಷ್ಟು ವರ್ಷ ಆಗಿದೆ? ಆದ್ದರಿಂದ ನಮ್ಮ ವಿಹಾರಕ್ಕೆ ಎಷ್ಟು ವರ್ಷ?